ಗಜಮುಖ ನಾನಿನ್ನ ಪಾದವನಿವೆ ಪರಿಗಿಡದು ಪರಿಗಿಡದಯ್ಯ ಪರಿಗಿಡದು ಪರಿಗಿಡದು ಗಜಮುಖ ನಾನಿನ್ನ ಪಾದವನಿವೆ ಗಜಮುಖ ನಾನಿನ್ನ ಪಾದವನಿವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಪ್ರಭುವೇ ಮೂಷಿಕವಾನ ಮೋದಕ ಹಸ್ತ ಓ ದೇವ ದೇವರ ಓ ದೇವ ದೇವರ ದೇವನಲ್ಲ ಗಜಮುಖ ನಾನಿನ್ನ ಪಾದವನಿವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಯನು ಒಳಗೆ ಬರಲಪ್ಪಣೆಯು ಬರೆಯ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಯನು ಒಳಗೆ ಬರಲಪ್ಪಣೆಯು ಬರೆಯ ನವಿಲೂರ ಮನೆಯಿಂದ ನುಡಿಯೊಂದ ತಂದಿಯನು ಬಳೆಯ ತುಡಿಸುವೆನು ನಾನಿಮಗೆ ನವಿಲೂರ ಮನೆಯಿಂದ ನುಡಿಯೊಂದ ತಂದಿಯನು ಬಳೆಯ ತುಡಿಸುವೆನು ನಾನಿಮಗೆ ಅಂದದ ಬಳೆ ಬೇಕೆ ಚಂದದ ಬಳೆ ಬೇಕೆ ಅಂದ ಚಂದದ ಬಳೆಯು ಬೇಕೆ ಅಂದ ಚಂದದ ಬಳೆಯು ಬೇಕೆ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಯನು ಒಳಗೆ ಬರಲಪ್ಪಣೆಯ ದೊರೆ ಒಳಗೆ ಬರಲಪ್ಪಣೆಯ ದೊರೆ. ನಮಸ್ಕಾರ ಭಾಗವತರು, ಹೇಗಿದ್ರಿ? ತೊಂದರೆ ಇಲ್ಲ. ಈ ವರ್ಷ ಅಡ್ಡಿಲ್ಲ? ಏನ್ ತೊಂದರೆ ಇಲ್ಲ. ನಿಮ್ಮ ಹತ್ರ ಹೇಳಲಿಕ್ಕೆ ಹೇಳುದು ಹಾಗೆ. ಈ ವರ್ಷ ಅಡ್ಡಿಲ್ಲ ಕೇಂದ್ರ, ಕಳೆದ ವರ್ಷ ಅಡ್ಡಿಲ್ಲ, ಈ ವರ್ಷ ಸುಖ ಇಲ್ಲ. ನಾವೆಲ್ಲ ಹಂಗಲ್ಲ. ನಾವು ಯಾವ ಉದ್ಯೋಗ ಮಾಡುತ್ತೋ ಆ ಉದ್ಯೋಗ ಆ ದಿವಸ ಹೆಂಗಿತ್ತು ಅಂತ ಹೇಳುವರು. ಹೌದೌದು. ಗುರ್ತಾಯ್ತು ನಂದ? ನಾನಲ್ಲ ಬಾಚ ಬಾಚುದು ಅಂತ ಬಾಚುದು ಕೂಳು ಬಾಚುದಲ್ಲ. ಬಾಚ ಅಂದ್ರೆ ಸಣ್ಣ ಹೆಸರು ಅದು. ಬಾ ಅಂದ್ರೆ ಬಳೆಗಾರ, ಚ ಅಂದ್ರೆ ಚನ್ನ, ಬಳೆಗಾರ ಚನ್ನ. ಹೌದೌದು. ಬಾರಿ ಉದ್ದ ಆಗ್ತದೆ ಬಾಚ. ಬಾಚ ಬಂದ, ಬಳೆಗಾರ ಚೆನ್ನಯ್ಯ ಬಂದ ಅಂದ್ರೆ ಲೆಕ್ಕ. ಹೌದು. ಉದ್ಯೋಗ ಎಲ್ಲ ಅಡ್ಡಿಲ್ಲ. ಹೌದು. ಸಣ್ಣದ ಅಂಗಡಿ ಹಾಕೊಂಡು ಭಾರಿ ವ್ಯಾಪಾರ ಮಾಡಿದೆ ನಾನು. ಆದ್ರೆ ಈಗ ಗಿರಾಕಿಗಳೇ ಇಲ್ಲ. ಗಿರಾಕಿ ಇಲ್ಲ ಅಂತ ಹೇಳಿದ್ರೆ ಎಂತ ಅನ್ನೋದು ಗೊತ್ತಿಲ್ಲ. ಬಳಿ ವೆಚ್ಚಕ್ಕೆ ಈಗ ಗಣಸರು ಬತ್ತ ಹೆಂಗಸರು ಬಪ್ಪದ. ಹೌದಾ? ಹೆಂಗಸರು ಬಂದ್ರೆ ಗತಿ ಈಗ ನಾವು ಗಣಸರು ಇದ್ರು ಸಹ ಹೆಣ್ಣುಗಳು ಬತ್ತೇ ಇಲ್ಲ ಕಣೆ. ಹೌದಪ್ಪ. ಆಮೇಲೆ ಅದೇನಿಲ್ಲ. ನಮ್ಮ ಅಂಗಡಿ ಇಲ್ದಿದ್ದು ವಸ್ತು ಇಲ್ಲ. ಯಾವ್ದು ಬೇಕೋ ಅದಿತ್ತು, ತಗೊಂಡು ಬರುವೊಬ್ರು ಇಲ್ಲ. ಯಾಕಾಯ್ತು? ನಾನೇ ಆಲೋಚನೆ ಮಾಡಿದೆ. ಕೆಲವು ಸಲ ಅಂಗಡಿ ಲಕ್ಷಣ ಅಂತ ಇರುತ್ತೆ. ಆ ಅಂಗಡಿ ಲಕ್ಷಣದಂಗೆ ಒಂದು ಗೊಂಬಿ ನಿಲ್ಸಿ ವೆಚ್ಚರೆ ಬೇಡ ಅಂಬರ್ ಮೂರ ಹೊಕ್ಕಿ ಹತ್ರ ಅಲ್ಲ. ಈಗ ನಾವು ಗೊಂಬೆ ಅಲ್ಲ. ಅರ್ಥ ಆಯ್ತು ನಮ್ಗೆ? ಗೊಂಬೆ ಅಂದ್ರೆ ಹೆಣ್ಣು ಮಕ್ಕಳ ಅಂಗಡಿ ಹೆಂಗಿದ್ರ ವ್ಯಾಪಾರ ದಿನ ಹೆಚ್ಚಾಗ್ತಾ ಇರುತ್ತೆ. ಅದೇ ಗಣಸರಿದ್ರೆ ವ್ಯಾಪಾರ ಭಾರಿ ಕಡಿಮೆ ಆಗ್ತಾ ಇರುತ್ತೆ. ಯಾವ್ದು ಸುಮ್ಮನೆ ಯಾಕಂದ್ರೇನು? ಬಂದರೆ ಯಾರು ನಿಲ್ಲಲ್ಲ, ಇಪ್ಪರು ಯಾರು ಮತ್ತೆ ಬಂದವರು ಯಾರು ನಿಂತೀರ ಅವರನ್ನೇ ನಿಲ್ಲಿಸುವಂತ ಆಲೋಚನೆ ಮಾಡ್ಕೊಂಡಿದ್ದೆ. ಬಂದರು ಗಿರಾಕಿಗಳೇ ಬರಕ್ಕೆ. ಮತ್ ನಮ್ಮಲ್ಲಿ ಯಾರಲ್ಲಿ ಹಾಂಗಾಗಿ ಹಿಂಗಾತು ಕಣೆ. ಅದಕ್ಕೇನ್ ಮಾಡುದು? ಬಳಿ ಅಂದ್ರೆ ಎಲ್ಲರಿಗೂ ಬಳಿ ಇಡೋಕಾಗ್ತಿಲ್ಲ. ಬಳಿದು ಒಂದು ಅಳತಿಯ ನಡೆಯಿತ್ತು. ಸಾಧಾರಣ 12 ವರ್ಷದವರೆಗೆ ಹಂಗೆ, 12 ವರ್ಷದಿಂದ ಸಾಧಾರಣ ಒಂದು 22 ವರ್ಷದವರೆಗೆ ಹಂಗೆ, 22ರಿಂದ 72ರವರೆಗೆ ಹಂಗೆ. ಅದು ನಿಮಗೋದಿತ್ತ? ನಿಮಗೆ ಸಣ್ಣ ಇಡು, ನಡು ಇಡು, ದೊಡ್ಡ ಇಡು.
ಸಣ್ಣ ಈಡು ನಡು ಈಡು ದೊಡ್ಡ ಈಡು ದೊಡ್ಡ ಈಡು ಅಂದ್ರೆ ಅದೇಯ. ಸಣ್ಣ ಈಡು ಅಂದ್ರೆ 12 ವರ್ಷದವರೆಗೆ ಮಾತ್ರ. ಈ ನಡು ಈಡು ಅಂದ್ರೆ ಸಾಧಾರಣ 22ವರೆಗೆ. ಕಡೆ ದಡ್ಡ ಈಡು ಅಂದ್ರೆ 72ವರೆಗೆ. ಅದೆಲ್ಲ ಗೊತ್ತಿದ್ದರೆ ಮಾತ್ರ ಓದಿದ್ದು, ಎಲ್ಲರಿಗೂ ಗೊತ್ತಿಲ್ಲ. ಹೌದೌದು. ಹಾಗಾಗಿ ಅಂಗಡಿ ವ್ಯಾಪಾರ ಭಾರಿ ಕಡಿಮೆ ಆಯ್ತು. ಇನ್ನು ಬಳಿ ವ್ಯಾಪಾರ ಸುಖ ಇಲ್ಲ ಅಂತ ಹೇಳಿ ಈಗ ಬೇರೆ ಉದ್ಯೋಗ ಶುರು ಮಾಡಿದ್ವಿ. ಈಗ ಸಣ್ಣ ಭಾಷೆಯಲ್ಲಿ ಹೇಳಿದ್ರು ದಲಾಲಿ. ದಲಾಲಿಗಳು ಆ ಕೆಲಸ ಉಂಟ. ದಲಾಲಿ ಓರಿಗಂಟಿ ದಲಾಲಿ ಅಲ್ಲ, ಮತ್ತೆ ಇದು ಗಂಡು ಹೆಣ್ಣಿನ ದಲಾಲಿ. ಮನುಷ್ಯರದ್ದೇ. ನಾವ್ ಯಾವಾರ ಮನುಷ್ಯರದ್ದೇ, ಬೇರೆ ಓರಿಗಂಟಿ ಬಿರಿಯಾನಿ ಯಾವ್ದ್ರದ್ದಿಲ್ಲ. ಇದು ಮದುವೆ ಮಾಡಿಸುದೇ, ಮದುವೆ ಮಾಡಿಸೋದು. ಯಾವುದೋ ಊರವನ್ ಗಂಡಿರುತ್ತೆ, ಯಾವುದೋ ಊರವನ್ ಹೆಣ್ಣಿರುತ್ತೆ. ಆ ಹೆಣ್ಣಿಗೂ ಆ ಗಂಡಿಗೂ ನಾವು ಹೊಂದಾಣಿಕೆ ಮಾಡಿ ಕೊಡುದು. ಜಾತಕ ಕಾಮಕ್ಕೆ ನಮಗೆ ಗೊತ್ತಿಲ್ಲ. ಅವ್ರ ಜಾತಕ ತಂದು ಕೊಟ್ರೆ ವಿರಾಮರ ಕೈಲಿ ತಗೊಂಡು ಹೋಗಿ ಇದು ಆತ್ಮ ನಳಿಕೊಂಡು ಅದು ಆಪದೇ ಹೌದಂತ ನಮಗೆ ಇಂತಿಷ್ಟು ಕೊಡಿ ಅಂತೇಳಿ ಮಾಡಿಸೋದು. ಕೊಡಿ ಅಂತ ಕೊಳ್ಳೋದು. ನಮ್ಮ ಕಾಲದಂಗೆಲ್ಲ ಇದು ಮದುವೆ ಮಾಡಿಸಿದ್ದು ಭಯಂಕರ ಮದುವೆ ಮಾಡಿಸಿರಿ. ಒಂದ್ ಮದುವೆ ಹಂಗ ಬೆಟ್ಟು ಅಂತಿಲ್ಲ ನಾ ಬೇರೆ ಏನಲ್ಲದೆ ಒಬ್ಬರಿಗೆ 4 ಹೆಣ್ಣುಗಳು. 4 ಹೆಣ್ಣಂಗೆ ಕಡಿ ಹೆಣ್ಣು ಒಂದು ಉಳಿದಿತ್ತು. 3 ಹೆಣ್ಣು ಮದುವೆ ಮಾಡಿಸಿರು. ಅವರು ಒಂದ್ ದಿವ್ಸ ಹಿಂಗ ಇತ್ತು ಮಾರ ಪರಿಸ್ಥಿತಿ ಹಿಂಗೆ ಹಂಗ ಒಂದ್ ಗಂಡ ಆಯ್ತು ಅಂದ್ರು. ಆಯ್ತು ಕಾಮ ಅನ್ನೋದು ಸುಮ್ಮನೆ ಕಂಡಿ. ಮತ್ತೊಂದು ಗಂಡು ಅವ್ರು 12 ಮಕ್ಕಳು. 12 ಮಕ್ಕಳು ಈ ವಕೀಲಿಯನು. ಅವನಿಗೇನಾಯ್ತು ಕಡಿ ಕಳ್ತಿ ನಿಮ್ಗೆ ಗೊತ್ತಿಲ್ಲ. ಪರಿಸ್ಥಿತಿ ಹದಗೆಟ್ಟಿತ್ತು. ಏನಾರು ಹ್ಯಾಂಗಾರು ಒಡ್ಡಿಲ್ಲ ಚೆನ್ನಾಗ ನೀನೊಂದು ಮದುವೆ ಮಾಡಿಸಿದ್ರು ಅಂದ್ರು. ಅಡ್ಡಿಲ್ಲ ಅಂದಿ. ಒಂದು ಹೆಣ್ಣು ಸಿಕ್ತಿ. ಹೆಣ್ಣು ಸಿಕ್ಕಿ ಗಂಡು ಸಿಕ್ತು. ಇಬ್ಬರಿಗೂ ಲಗ್ತಾ ಇತ್ತು. ಮದುವೆ ಮಾಡಿಸ್ಕೊಲ್ಲ. ನಾನು ಹೇಳ್ದಿ ಹೆಣ್ಣು 4 ಹೆಣ್ಣು ಇವರ ಅಪ್ಪನಿಗೆ. ಇದು ಕಡಿ ಹೆಣ್ಣು. ಈ ಕೊಟ್ಟು ಬೆಚ್ಚಿ ಈಗ ಬಾರಿ ಸಾಕಾಯ್ತು. ಎಂತಾರು ಕೈ ಒಂದು ಗಿಡ್ಡ ಎಂತ ಮಾಡುಗ ಆತಲ್ಲ ಅಂದಿ. ಕೈ ಗಿಡ್ಡ ಅಂದ್ರೆ ಕೊಟ್ಟು ಕೈ ಗಿಡ್ಡ ಆಯ್ತು. ಸ್ವಲ್ಪ ಹೊಂದಾಣಿಕೆ ಮಾಡ್ಕಣಿ ಅಂದಿ. ಹಾ ಅಂತ ಅದಕ್ಕೆಲ್ಲ ಅಡ್ಡಿಲ್ಲ ಸುಧಾರಿಸ್ಕೊಂಬ ಅಂದ್ರು. ಸ್ವಲ್ಪ ಸುಧಾರಿಸ್ಕೊಂಬ. ಹೌದು. ಆಗಳಿಗೆ ಗಂಡಿನ ಕಡೆ ಹೇಳಿದಲ್ಲ, ಹೆಣ್ಣಿನ ಅಪ್ಪನ ಕೆಲ ಹೇಳಿದೆ ನಾನು. ಇದು 12ನೇ ಮಗ ಯಮ. ಹಾಗಾಗಿ ಇದು ಸ್ವಲ್ಪ ನೀವು ಜಾಗೃತಿ ಮಾಡ್ಕ. ಕಾಲಗತಿ ಎಲ್ಲ ಕೆಟ್ಟು ಹೋಯ್ತು. ಈಗ ನೀವು ಮದುವೆ ಮಾಡ್ಕೊಂಡ್ರೆ ಉಪಾಯ ಇಲ್ಲ. ಕಡಿಗೆ ಯಾರು ಹೆಣ್ಣು ಕೊಡ್ತಾರೆ ಕೇಳಿ. ಅಯ್ಯೋ ಅದಲ್ಲ ಹೌದು, ನೀ ಹೇಳೋದು ಸಮನೆ, ನೀ ಹೇಳೋದು ಕೊಟ್ಟಿಲ್ಲ ಅಂದ್ರು. ಆಯ್ತು ಆಚೆಗೀಚೆಗೆಲ್ಲ ಹೊಂದಾಣಿಕೆ ಆಯ್ತು. ಮದಿ ಮನೆ ಬಂದ್ರೆ ಮದಿ ಮನೆ ಬಂದ ತಗಣೆ ಆ ಬದಿಲು ಏನ ವಾದ್ಯದಾರೆ, ಈ ಬದಿಲಿಗೆ ಅರ್ನಲ್ಲ ಪಪ್ಪರು ಹಾಪರು. ಗಮ್ಮತ್ತೇ ಗಮ್ಮತ್ತು. ಹಾಗೆ ಪುರೋಹಿತರು ಕೂತಿರು. ಈಗ ಮದಿಯೆಲ್ಲ ಕೈ ಹಿಡಿಸೋಕೆ ಒಂದು ಕ್ರಮ ಇತ್ತಲ್ಲ. ಆಗಲಿಕ್ಕೆ ನಿಧಾನ ಕೈ ಹಿಡಿಕೋದಲ್ಲಿ ಗೊಂಡು ಕಾಂತ ಹೆಣ್ಣಿನ ಕೈಗಿಡ್ಡ ಜೋರಾಯ್ತೆ ಗಲಾಟೆ. ಏನೋ ಚಂದ ನಮ್ಮ ಮೋಸ ಮಾಡ್ಕೊಂಡು ಮಾಡಿದ್ಯಾ, ಹೆಣ್ಣಿನ ಕೈ ಗಿಡ್ಡ ಅಲ್ಲ ಅಂತ ಎಂತ ಮಾಡೋದು. ನಾನು ಅವಳಿಗೆ ಕೇಳಿದೆ. ನಾನೇನ್ ಹೇಳಿದೆ, ಇದನ್ನ 4ನೇ ಹೆಣ್ಣು. ಈಗ ಕೊಟ್ಟು ಬೆಚ್ಚಿ ತಗೊಂಡು ಹೋಗಿ ಬಂದು ಕೈ ಗಿಡ್ಡ ಅನ್ನೋದು ಹೇಳಿನ ಇಲ್ಲ. ಹಂಗಲ್ಲ, ಕೈ ಗಿಡ್ಡ ಅಂದ್ರೆ ಹಣಕಾಸಿನ ಮಾಡಿದ್ಯಾ ನಾವು. ಅದಕ್ಕೆ ನಾವು ಹಣಿ ಅಲ್ಲ. ಇಷ್ಟ ಆದ್ಮೇಲೆ ಕೈ ಗಿಡ್ಡ ಅಂದ್ರೆ ಹೇಳದ್ದೇ ಇದಕ್ಕೆ ಅಂದಿ. ಸುಮ್ಮನೆ ಕಂಡ ಅಗೂರ ಈ ಎಂತ ಸಪ್ತಪದಿ ಅಂತಂದ. ಈ ತಿರುಗಲ್ಲ ತಿರುಗುವತ್ತಿಲಿ ಇವ ಒಂದೂವರೆ ಅಂತ ಗಂಡು ತಗೋ. ಹೆಣ್ಣಿನ ಅಪ್ಪ ಜೋರಾಗಿ ಬಿಟ್ಟ. ಏನಯ್ಯ ಗಂಡಿಗೆ ಒಂದು ಕಾಲಿಲ್ಲ, ಈ ಸಂಬಂಧ ಯಾಕೆ ಗೇಂಡ. ನಾ ಹೆಣ್ಣಿನ ಅಪ್ಪನ ಹಿಡ್ಕೊಂಡು ಕೇಳಿ ಏನ್ ಹೇಳಿದೀನಿ ನಾನು ಆ ದಿವಸ. 12ನೇ ಗಂಡು ಏನ್ ಮಾಡುವ, ಕಾಲ್ಗತಿ ಕೆಟ್ಟು ಹೋಯ್ತಂದ್ರೆ ಹೇಳಲಿಯ. ಕಾಲ್ಗತಿ ಕೆಟ್ಟು ಹೋಯ್ತಂದ್ರೆ ಎಂತದ, ಒಂದು ಕಾಲಿಲ್ಲ ಅಂದ್ರೆ ಲೆಕ್ಕ ಅಂತ ಕೇಳಿ. ಕಾಲ್ಗತಿ ಕೆಟ್ಟು ಹೋಯ್ತಂದ್ರೆ ಬೇರೆ ಒಂದು ಎಣಿಸ್ಕೊಂಡಿದೀಯ ಅಂತ. ನೀವು ಬೇರೆ ಇದನ್ನು ಎಣಿಸ್ಕೊಂಡು ನಾ ಹೊಣೆ ಅಲ್ಲ. ಜೋರಾಯ್ತೆ. ಗಂಡಿನಪ್ಪ ಹೆಣ್ಣಿನಪ್ಪ ಎದ್ದೇ ಬಿಟ್ರು. ನಾನು ಕುಟಿ ಇಸೇ ಬಿಟ್ಟಿ. ಮದುವೆ ಆಯ್ತು. ಎಲ್ಲಿಗಾದ್ರೆ ಮತ್ತೆ ಮದುವೆ ಇದೆ. ಹೆಣ್ಣಿ ಕೈಗಿಡ್ಡ, ಈ ಗಂಡಿ ಕಾಲ್ ಚೌಂಟ. ಒಂದು ಮಾತು ಮದುವೆ ಮಾಡಿಸಕ್ಕೆ ಅಲ್ಲ ತಗೊಂಡಿದ್ಯಾ ಆ ಪ್ರಶ್ನೆ ಬೇರೆ. ಹಾಗಾಗಿ ಮತ್ತೊಂದು ಹೇಳ್ತೀನಿ, ಎಲ್ಲಿಂದೋ ಗಂಡು ಎಲ್ಲಿಂದೋ ಹೆಣ್ಣು. ಯಾರ್ಯಾರಿಗೋ ಮದುವೆ ಖಂಡಿತ ಆತಲ್ಲಿ, ಯಾರ್ಯಾರಿಗೂ ಆಗುದಲ್ಲ.
ಯಾವ ಗೊಂಡಿಗೆ ಯಾವ ಹೆಣ್ಣು ಯಾರಿಗೆ ಯಾರೆಂದು ಮರದಿಯ ದೇವರ ತಾನಂದು ಯಾರಿಗೆ ಯಾರೆಂದು ಮರದಿಯ ದೇವರ ತಾನಂದು ಮರದಿಯ ದೇವರ ತಾನಂದು ಮದುವೆಯು ನಡೆಯುವುದು ಸ್ವರ್ಗದಿಯಂತೆಂಬ ಮಾತಂದು ಮದುವೆಯು ನಡೆಯುವುದು ಸ್ವರ್ಗದಿಯಂತೆಂಬ ಮಾತಂದು ಕಾಯಕ ನಡೆಸಿಯೇನು ಲಗ್ನದಿ ಪುಣ್ಯವ ಕಂಡೇನು ಕಾಯಕ ನಡೆಸಿಯೇನು ಲಗ್ನದಿ ಪುಣ್ಯವ ಕಂಡೇನು ಯಾರಿಗೆ ಯಾರುಂಟು ಮರದಿಯ ದೇವರ ತಾನಂದು ಯಾರಿಗೆ ಯಾರುಂಟು ಒಬ್ಬರು ಹೇಳ್ತೀವಿ ಮತ್ತೊಬ್ಬನಿಗೆ ಆತಲ್ಲ ಯಾಕೆ ಹೇಳಿ ಒಂದು ಹೆಣ್ಣಿ ಮದುವೆ ಆಗಿದೆ ಎಷ್ಟೋ ಸಮಯ ಕೂಕೊಂಡದಿದ್ರು ಕಡೀಕು ಅವಳ ಗಂಡನೇ ಕೈ ಹಿಡಿದು ಬಿಟ್ರೆ ಬೇರೆ ಹಿಡಿತ್ರ ಎಷ್ಟು ವರ್ಷ ಅಲ್ಲ ಎಷ್ಟು ಕೂಕೊಂಡರಿಲ್ಲ ಒಬ್ಬನ ಹೆಂಡತಿ ಮತ್ತೊಬ್ಬನಿಗೆ ಆತಲ್ಲ ಮತ್ತೊಬ್ಬಳ ಗಂಡ ಇನ್ನೊಬ್ಬನಿಗೆ ಆತಲ್ಲ ಯಾಕೆ ನೀವು ಹೇಳೋದು ಕೇಳಿಬಿಗೂ ಸಾಕು ಎಲ್ಲ ಹೇಳೋದು ನಾನು ಕೇಳಿದ್ದಿ ಈ ಹುಟ್ಟುವಾಗಲೇ ಬ್ರಹ್ಮ ಹಣಿಗೆ ಬರ್ದಿರ್ತೀನವ್ರು ಓ ಇಂಥ ಹೆಣ್ಣು ಇಂಥ ಗಂಡು ಇಂಥ ಗಂಡಿಗೆ ಇಂಥ ಹೆಣ್ಣು ಹೌದಾ ಹೌದಾ ಅದ ಅಲ್ಲದೆ ಈಗ ಇಷ್ಟೊತ್ತು ನೀವು ಮದುವೆ ಆಗಿತ್ತ ಬೇಡ ಎಷ್ಟು ಹುಡುಕ್ರಿ ಒಲ್ಲು ಇಲ್ಲೋ ಗಟ್ಟ ಅದು ಒಂದ ಹೇಳ ವಿಷಯ ನಂಗೆ ಗೊತ್ತಿತ್ತು ಆದ್ರೂ ನಿಮ್ಗೆ ಇಲ್ಲ ಯಾಕೆ ನನ್ಗೆಲ್ಲ ಹೇಳಲ್ಲ ನೀವು ಒಳಗಿನೊಳಗೆ ನೀವು ಹುಡುಕ್ತಾ ಇದ್ದದ್ ಬಿಟ್ರೆ ಒಂದ್ ದಿವ್ಸ ಚೆನ್ನ ಎಲ್ಲರೂ ಕಾಮಾಂಗಳಿ ಹೇಳುತ್ತಿತ್ತ ಯಾರ ಪ್ರಯತ್ನ ಮಾಡಿ ಈಗ ಕೊಂಡಿರಿಯಲ್ಲ ಅದು ಎಂತ ಅಲ್ಲ ಈಗ ಕೊಂಡಿರಿಯಲ್ಲ ಅದು ಎಂತ ತಕೊಂಡು ಅಕಸ್ಮಾತ್ ಆಯ್ತಿದ್ರೆ ನಾನಿದ್ದೆ ಹೆದರ್ಬೇಡಿ ಅಲ್ಲ ನಾನಿದ್ದೆ ಹೆದರ್ಬೇಡಿ ನನ್ನನ್ನು ಮದುವೆ ಆಗ್ದ ನೀವು ದೇವ್ರ ನೀವು ಒಂದು ಬೇಡ ನಾನು ಈ ಚಂಡಿಯರ್ನಾರು ಮದುವೆ ಆಗ್ರಿ ನೀವು ಒಂದು ಬೇಡ ನನಗೆ ಗೊತ್ತಲ್ಲದೆ ಮಾಡ್ಸುಕ್ ನಾನಿದ್ದಿ ಅಂದೇಳಿ ಹಾಗಾಗಿ ಈಗ ಬಳಿ ವ್ಯಾಪಾರ ಬಿಟ್ಟಿದಿ ಈ ಮುದಿದಲಾಲಿ ಶುರು ಮಾಡಿದ್ದಿ ಏನ್ ಮಾಡುದು ಇವತ್ತು ನಿನ್ನ ಒಂದು ವರ್ತಮಾನ ಬಂದಿತ್ತು 5 ಗಂಡು 1 ಹೆಣ್ಣು ಏನ್ ನಮ್ಗೆ ಹತ್ರ ಬಪ್ಪರಿ ಪೂರ ಏನು ಆಯ್ತು ಅಂದ್ರೆ ಲೆಕ್ಕ ಎಂತಾರು ನಮಗೇನು ಬಾರಿಸೋಣ ಹೌದಾ ಅಲ್ಲ ಮಾಡಿಸೋಣ ಅಲ್ಲಿವರೆಗೆ ಹೋಗ್ಬೇಕು ಬಂದಾಳು ನಸು ನಗೆಯಿಂದ ಓಲಾಡಿ ಬಂದಾಳು ನಸು ನಗೆಯಿಂದ ವಯ್ಯಾರಿ ಓಲಾಡಿ ವಯ್ಯಾರಿ ಓಲಾಡಿ ಮಂದ ಗತಿಗಳಿಂದ ಮಂದ ಗತಿಗಳಿಂದ ಮುಂದೆ ನೋಡಿ ಮಂದ ಗತಿಗಳಿಂದ ಮುಂದೆ ನೋಡಿ ಮಂದು ಗದುಗಳು ಮುಂದೆ ನೋಡಿ ಬಂದಳು ವಯ್ಯಾರಿ ಬಂದಳು ವಯ್ಯಾರಿ ವಯ್ಯಾರಿ കിടതാം താങ്കളുടെ
ಮಲ್ಲಿಕ ಮಕರಂದ ಕಂಡೋಡಿ ಕುಂದ ಮಲ್ಲಿಕ ಮಕರಂದ ಕಂಡೋಡಿ ಕಂಡೋಡಿ ಬಂದರಗುವ ತುಂಬಿಯ ಅಂದಧಿ ಪ್ರೋಡಿ ಬಂದರಗುವ ತುಂಬಿಯ ಅಂದಧಿ ಪ್ರೋಡಿ ಓಲಾಡಿ 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 ಆ ಓಲಾಡಿ ಓಲಾಡಿ ಬಂದಳು ನಗುನಗೆ ಓಲಾಡಿ ಮಂದಗದಿಗಳಿಂದ ನೋಡಿ ತರಿನರಿನದ ತಯ್ಯದರಿನದ ತರಿನರಿನದ ತರಿನರಿನದ ತಂದರಿ ತಿಂದರಿ ತಂದರಿ ತಿಂದರಿ ತಂದರಿ ತಿಂದರಿ ದಿನದ ತರಿನರಿನದ 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 ತಂದರಿ ತಿಂದರಿ ತಂದರಿ 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 ತರಿನಂ 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 ಮಂದಗದಿಗಳಿಂದ ಮುಂದೆ ನೋಡಿ ನೀನು ಯಾರ ಮುದ್ದಾಗಿಲ್ಲ ತ್ರಿಪುರ ಸುಂದರಿ ಚಾಪಿ ತಗೊಂಡ್ಬರ್ತೀನಿ ಚಾಪಿ ಹಾಕೊಳ್ಳೋದಲ್ವಾ ಓ ದೇವಾಡಿ ದೇವಾಡಿ ಓ ಮಂದಾಕಿನಿ ದೇವರೇ ಇಷ್ಟೊಂದು ಬೇಕಾಯ್ತು ಹತ್ತಬೇಕಿದೆ ಇಂತ ಮದುವೆ ಆಗಿದೆಯಾ ನನ್ನ ನಿಶ್ಚಯ ಆಗಿದೆ ಇಲ್ಲಿ ಮಧ್ಯ ಯಾರ ಇನ್ನು ಮುಸುರು ನೋಡಿದ್ರೆ ಗಂಡ ಆ ಮರಣದಲ್ಲಿ ಬಾಯಿ
ಭಾರಿ ಕಷ್ಟ ಆಗಿರ್ಬೋದು. ನಿಮಗೊಂದು ಬಾಣ ಬಿಟ್ಟು ಹೊರಡ್ಬೇಕಿದ್ರೆ ಅಯ್ಯೋ ಸಿಕ್ಕೊಂಡ್ರೆ ಬಾರ ರಸಿಕನೆ ಬಾರ ಬಾರ ರಸಿಕನೆ ಬಾರ ನನ್ನ ಮನದಾಳ ನೀ ತಿಳಿದು ನೀ ಬಾರಯ್ಯ ನಿನ್ನ ಎದೆಯಾಳದಿಂದಿಳಿದು ನೀ ಬಾರಯ್ಯ ನನ್ನ ಮನದಾಳ ನೀ ತಿಳಿದು ಬಾರಯ್ಯ ನಿನ್ನ ಎದೆಯಾಳದಿಂದಿಳಿದು ನೀ ಬಾರಯ್ಯ ನಿನ್ನ ನಾ ಬಿಡೆನು ಎನ್ನ ಬಿಡರೆ ದಾಡಿ ಬಿಗಿದು ಬಾಳ ಬೆಳಗು ಬಾರ ರಸಿಕನೆ ಬಾರ ಬಾರ ರಸಿಕನೆ ಬಾರ ನನ್ನ ಮನದಾಳ ನೀ ತಿಳಿದು ಬಾರಯ್ಯ ನಿನ್ನ ಎದೆಯಾಳದಿಂದಿಳಿದು ಬಾರಯ್ಯ ನಿನ್ನ ನಾವಿಡೆನು ಎನ್ನ ಬಿಡದೆ ದಾಳಿ ದಾಳಿ ತೆಗೆದು ಬಾರ ರಸಿಕನೆ ಬಾರ ಬಾರ ರಸಿಕನೆ ಬಾರ ಬಾರ ರಸಿಕನೆ ಬಾರ ಬಾರ ರಸಿಕನೆ ಬಾರ 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 ಚಾಪೆ ಚಾಪೆ ಈ ವ್ಯಾಪಾರ ಇಲ್ಲ ನಮ್ಮ ಬಾರ ರಸಿಕನೆ ಬಾರ ಹಿಂಬರ ವ್ಯಾಪಾರಿ ಈಗ ಮದುವೆ ದಲಾಲಿ ಚಾಪೆ ವ್ಯಾಪಾರ ಇಲ್ಲ ಉದ್ದ ಚಾಪೆಯೂ ಇಲ್ಲ ಸಣ್ಣ ಚಾಪೆಯೂ ಇಲ್ಲ ಪುತ್ರಿನ ಎಲ್ಲ ಮನದಾಳ ನೀ ತಿಳಿದು ಬಾರಯ್ಯ ಮನದಾಳ ನೀ ತಿಳಿದು ಬಾರಯ್ಯ ನಿನ್ನ ಎದೆಯಾಳ ತಿಳಿದು ಬಾರಯ್ಯ ನಿನ್ನ ನಾ ಬಿಡೆನು ಎನ್ನ ಬಿಡದೆ ದಾಳಿ ಬಿಗಿದು ಬಾಳ ಬೆಳಗು ಬಾರ ರಸಿಕನೆ ಬಾರ ಬಾರ ರಸಿಕನೆ ಬಾರ 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 ರಸಿಕನೆ ಬಾರ ಬಾರ ರಸಿಕನೆ ಬಾರ ಎಂತ ನಮ್ಮ ಜೀವಮಾನದಲ್ಲಿ ಇಂಥದ್ದನ್ನು ನೋಡಿದ್ದಿಲ್ಲ ಸ್ವಾಮಿ. ಅಲ್ಲ ಕಾಲ್ಗತಿ ಕೆಟ್ಟೋಯ್ತು, ಕಾಲ್ಗತಿ ಕೆಟ್ಟೋಯ್ತಲ್ಲ, ಈಗ ಕೈ ಕುಂಟಾಯ್ತು. ಎಂತ ಅಂದ್ರೆ ನಮ್ಮಲ್ಲಿಗೆಲ್ಲ ಬರುವವರು ಯಾರು? ಇದೇ ಮದುವೆ ಆಗದಿದ್ದವರೇ ಬರುವುದು. ಇದು ಮದುವೆ ಆಗದೇ ಇದ್ದವರು ಬಂದು ಒಂದು ಮದುವೆ ಮಾಡಿಸಿ ಅಂತ ಹೇಳುವುದುಂಟು, ಆದ್ರೆ ಮಾಡಿಸುವವನೇ ಅಡ್ಡಿಲ್ಲ ಅನ್ನೋರು ಭಾರಿ ಅಪರೂಪ. ಇದಕ್ಕೋದು ಇದು ಅಂತಿಲ್ಲ. ಈಗ ನೋಡ್ಲಿಕ್ಕೆ ಹೋದ್ರೆ ಮದುವೆ ಮಾಡಿಸ್ಲಿಕ್ಕೆ ಇದ್ದ ನನ್ನನ್ನ ಚಾಂಪೆ ಯಾವ ಚಾಂಪೆ ಹೀರೋಳಿ ಚಾಂಪಿಯ ಮುಣುಕುಣೋಳಿ ಚಾಂಪಿಯ ಬಣ್ಣದ ಚಾಂಪಿಯ ಅದೇನು ಇರ್ಬೇಕು. ಅದೆಲ್ಲ ಇವರು ಹಿಂದಿನವ್ರು ಯಾರು ಚಾಪಿ ಹೊತ್ಕೊಂಡು ಹೊಳೆಯ ಪತ್ತಿಲ್ ಬರ್ಕೊಂಡು ಹೋಗ್ಬೇಕು ಕಾಡಿಸೋದು. ಈಗ ಯಾರ ನಿಮಗೆ ಬೇಕಾದ್ರೆ ಕರ್ಕೊಂಡು ಹೋಗಿ ಮತ್ ನನ್ನದು. ಓಹೋ ನೀನ ಚಪಾತಿ ಪೂರ್ತಿ ನಿನ್ನೆಲ್ಲಾದ್ರೂ ತಿಂದಾಯ್ತಾ? ಚಪಾತಿ
ನೀನು ಭಾರಿ ಚಂದ. ನಾನು ಚಂದ. ನನ್ನ ಜೀವನದಾಗ ನಾ ಚಂದ ಯಾರು ಹೇಳ್ದಾರಿಲ್ಲ. ಬಾಯಿ ಬಾರ್ದಿದ್ದಲ್ಲ ಒಬ್ಬಳು ಹೇಳ್ದವಳು. ಆತ್ಮಕ್ ಶಾಂತಿ ಆಯ್ತು ನನಗೆ. ನಾನು ನೀನು ಮದುವೆ ಹಬ್ಬದ ಭಾರಿ ಚಂದ್ವ. ನಿನ್ನ ನಾನು ಮದುವೆ ಹಬ್ಬದ ಸ್ವಲ್ಪ ಸುಮ್ಮನೆ ಶಾಪಿಗೆ ಪೇಂತದ್ದು ಬೇಡ. ಇದಕ್ಕೆ ಕೆಲವು ವರ್ಷ ಆಯ್ತು ನೋಡಿ. ಇದಕ್ಕೆ ಮದುವೆ ಆಗಲಿಲ್ಲ ಇನ್ನು. ಮದುವೆ ಆಗಿದೆ ಈಗ ನಾನು ಹುಡ್ಕೊಂಡದ್ದು. ಯಾಕೆ ಯಾರು ಆಗಿದ್ರೆ ಇವು ಆಗೋದಿಲ್ಲ. ಕೆಲವು ಸಲ ಹಾಗೆ ಆಗ್ತದೆ. ಮಾಡಿಸುವವರಿಗೆ ಏನ್ ಮಾಡುದು? ಎಲ್ಲಾರು ಮಾಡಿಸುವವರನ್ನೇ ಮದುವೆ ಆಗುದು. ಹೌದಲ್ದ? ಆ ಲೆಕ್ಕ ಬಂದದ್ದು ಮಂದಾಕಿನಿ. ನೀ ಆಲೋಚನೆ ಮಾಡಬೇಡ. ನಿನ್ನ ರೂಪ ಅಂದ್ರೆ ಈ ಪ್ರಪಂಚದಂಗೆ ಪ್ರಥಮ ಸಾರಿಗೆ ನೀನೆ. ಹೌದಪ್ಪ? ಅಯ್ಯ ಅದಂಗೆಲ್ಲಾರು ಬಂದ ಸ್ಪರ್ಧೆಗಿದೆ ಇಟ್ರ ರೂಪದಲ್ಲ. ಇವಳು ಮೀರಿಸುವರೇ ಇಲ್ಲ. ಇದೆಲ್ಲ ಹೋಗಿ ಹೌದೌದು. ಬಟ್ಟೆ ಅಂಗಡಿ ಹೆಂಗಾರ ಹಂಗೆ ಬಟ್ಟೆ ಅಂಗಡಿ ಹಿಂಗೆ ಅಂಗಡಿಗೆ ಹಂಗಾಗಿ ನಿನ್ನ ನಾನು ಮದುವೆ ಹಬ್ಬದ ನನಗೆ ಮದುವೆ ಬೇಡ. ನನ್ನ ಜೀವಮಾನದಂಗೆ ಯಾರನ್ನೂ ಮದುವೆ ಹಬ್ಬದಲ್ಲ ಅಂತ ಆಲೋಚನೆ ಮಾಡಿದಿ. ಅದ್ರೊಳಗೂ ನೀ ಬೇಡವೇ ಬೇಡ. ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ಬಂದು ಬಾಯಿ ಬಾರ್ದಿದ್ದು ನೀನು ನನ್ನನ್ನು ಮದುವೆ ಆಗಿತ್ತು ನೀವೇ ಮದುವೆ ಆಗಿ ಹೇಳ್ತೆ ಅಂತಾರೆ. ನಿನ್ನ ಕಷ್ಟ ಎಲ್ಲ ಪರಿಹಾರ ನಾವು ಮಾಡ್ತೀವಿ. ಓ ಒಂದು ಸಲಹೆ ಏನು? ನಿನ್ನ ಅಂಗಡಿಯ ಎದುರು ಇದೊಂದಿಟ್ರೆ ನಿಮ್ಗಳ ಇದು ಗಿರಾಕಿ ಕೆಲವು ಜನ ಅಲ್ಲ ಅಲ್ಲ ಇದನ್ನಿಟ್ರೆ ಕೊಂಡ್ಕೊಂಡು ಮಕ್ಕಳು ಗಿರಾಕಿ ಹೋಗಪ್ಪರು. ಇದನ್ನಿಟ್ರ ಬಪ್ಪು ಗಿರಾಕಿ ಹೆದರ್ಕೊಂಡು ರಾತ್ರಿ ಓಡಿ ಹೋಗ್ರು. ಅದು ಗೊತ್ತಿದ್ದ ನಿಮ್ಗೆ? ನಮ್ಮ ಅಂಗಡಿ ಹತ್ರ ಇದು ಬೇಡದೇ ಬೇಡ. ಮಂದಾಕಿನಿ ಆಲೋಚನೆ ಮಾಡಬೇಡ. ನಿನ್ನ ರೂಪ ಎಂತದ್ದು ಇದಕ್ಕಿಂತಲೂ ಕುರೂಪದಲ್ಲಿ ಮೇಲೆ ನಾನು ಮದುವೆ ಮಾಡಿಸಿದ್ದೇನೆ. ಹೌದೌದು. ಮದುವೆ ಆಗ್ತೋ ಇಲ್ಲಿ ಒಂದೆಡೆ ಆಲೋಚನೆ ಮಾಡಬೇಡ. ಮದುವೆ ಮಾಡಿಸೋಕೆ ನಾನಿದ್ದಿ. ನಾನಂತೂ ನಿನ್ನ ಮದುವೆ ಅಪ್ಪನಲ್ಲ. ಪರಿಹಾರ ಮಾರ್ಗ ಏನಂದ್ರೆ ಆಲೋಚನೆ ಮಾಡಿ
ಮತ್ತೆ ನಿಂಗೆ ಹೇಳಿ ಕಳಿಸ್ತೀಯ ಆಗದ ನೀ ನಮ್ಗೆ ಏನು ಕೊಡುದು ಬೇಡ ಇಲ್ಲಿ ಒಂದ್ಸಲ ನೀವು ಹಾರು ಸಾಕು ಹೋಗು 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 ರಸಿಕನಿ ಬಾರ ಬಾರ ರಸಿಕನಿ ಬಾರ ಏನ್ ಮಾಡುದು ಸ್ವಾಮಿ ಬ್ರಹ್ಮ ಎಲ್ಲರ ಹಣೆಯಲ್ಲೂ ಹೀಗೆ ಮಾಡೋದು ಎಲ್ಲವೂ ಒಬ್ಬನಿಗೆ ಕೊಡ್ತಾನ ಬ್ರಹ್ಮ ಕಾಲು ಕೊಟ್ಟರೆ ಕೈ ಕೊಡುವುದಿಲ್ಲ ಕೈ ಕೊಟ್ಟರೆ ಭಾಷೆ ಕೊಡುವುದಿಲ್ಲ ಭಾಷೆ ಕೊಟ್ಟು ಎಲ್ಲ ಕೊಟ್ಟರೆ ಇಪ್ಪತ್ತು ಮನೆಯೇ ಕೊಡುವುದಿಲ್ಲ ಹಾಗೆ ನಾವು ಈ ಊರಂಗೆ ಇರ್ಕೋಬೇಡ ಹಾಗೆ ಏನ್ ಮಾಡುದು ನೀವು ಹೇಳ್ತೀನಿ ಹೆಚ್ಚಿಗೆ ಮದಿಯಾರಿಕದಲ್ಲಿ ಯಾರೇ ಮೊರಲಿರುತ್ತೋ ಅಂತರನ್ನು ಮೊರಲರಿಗೇ ಕೊಡ್ಬೇಕೇನಂತ್ರಿ ಹುಡುಕೋಗ ನಮ್ಗೆ ಎಲ್ಲಿ ಎಷ್ಟು ಜನ ಮೊರಲಿರ್ಬೇಕು ಅಂದ್ರೆ ಮೊರಲು ತಲೆ ಸಮಯ ಇಲ್ದಿದಾರಲ್ಲ ಒಬ್ಬರೊಬ್ಬರಿಗೂ ಒಂದೊಂದು ಜಾತಿ ಮಾಡೋದು ಈಗ ಕೆಲವರಿಗೆ ರಾತ್ರಿ ನಿದ್ರಿ ಬಿಡುವು ಮಾಡುದು ಕೆಲವರಿಗೆ ಇಡೀ ರಾತ್ರಿ ನಿದ್ರಿ ಬಿಡುವುದಲ್ಲ ಕೂಕಂಡಲ್ಲಿ ಕೂಕಂತೇ ಇಲ್ಲ ತಿರುಗ್ತಾ ಇಪ್ಪು ಮಾಡುದು ಕೆಲವರಿಗೆ ಮಾತಾಡ್ತಾ ಇಪ್ಪು ಮಾಡುದು ಇನ್ನು ಕೆಲವರಿಗೆ ಎಲೆ ಅಡಿಕೆ ಹಾಕೊಂಡು ತೆಗಿತಾ ಇಕೊಂಡು ಉಗಿತಾ ಇಕೊಂಡು ಈ ಮಾಡುದು ಕೆಲವರಿಗೆ ಎಳು ಮಾಡುದು ಹೌದಲ್ಲ ಕೆಲವರಿಗೆ ಮುಟ್ಟು ಮಾಡುದು ಕೆಲವರಿಗೆ ಹಾಕು ಮಾಡುದು ಕೆಲವರಿಗೆ ಹಾಕುವುದನ್ನು ಕಾಮು ಮಾಡುದು ಹಿಂಗಿದ್ದ ಮಾಡುದು ಹಲವಾರಿಲ್ಲ ಅಲ್ಲ ಕೆಲವರು ಹೇಳುದಿಲ್ಲ ಸಾಗಿ ಸುಮ್ಮನೆ ಅಲ್ಲ ಯಾಕೆ ಬರ್ದೆ ಹೇಳಿ ಯಾಕೆ ಬರ್ದೆ ಹಾಡು ಆಮೇಲೆ ಮತ್ತಿಲ್ಲ ಮುದಿ ಹುಚ್ಚಿನವರು ಯಾರು ಇರ್ತೋ ಅವ್ರಿಗೆ ಹಿಂಗಿದೊಂದು ಕೊಟ್ರೆ ನಮಗೂ ಪುಣ್ಯ ಮತ್ತಲ್ಲ ಬ್ರಹ್ಮ ಯಾರ ಹಣೆಯಲ್ಲಿ ಏನ್ ಬರ್ದಿದ್ದಾನೆ ಹೇಳಕ್ ಗೊತ್ತಲ್ಲ ಇದೊಂದು ಮದಿ ಮಾಡಿಸಿ ಪುಣ್ಯ ಕೊಟ್ಟುಕೊಂಡು ಹೇಳಿ ಹೊರಟು ಬಿಡ್ತೀವಪ್ಪ ಹೋದವನು ನಾಮವೇ ಗದಿಯ ಚಿತ್ತಹರುಷಿತನಾಗಿ ಕುಳ್ಳಿದ್ದ ಅಂಗಡಿಯೊಳಗ ಚಿತ್ತಹರುಷಿತನಾಗಿ ಕುಳ್ಳಿದ್ದ ಅಂಗಡಿಯೊಳಗ ವೆಂಕಟರಮಣ ఏడుకొండల స్వామి ఎక్కడున్నవయ్యా తిరుపతి వెంకటరమణ గోవిందాని గోవింద ನಮ್ಮ ಕುಲದೇವರು ಸ್ವಾಮಿ ವೆಂಕಟರಮಣ ಹೌದು ಹಾಗಾಗಿ ನನಗೂ ನನ್ನಪ್ಪ ವೆಂಕಟರಮಣ ಅಂತ ಹೆಸರಿಟ್ಟಿದ್ದಾರೆ ಊರಿನ ಜನರೆಲ್ಲರೂ ನನ್ನನ್ನು ವೆಂಟು ವೆಂಟು ಅಂತ ಕರೀತಾ ಇದ್ದಾರೆ ವೆಂಟು ಎಂಟುವರೆಮಣ ಅಂತ ಕೆಲವರು ಹೇಳೋರಿದ್ದಾರೆ ಎಂಟುವರೆಮಣ ಅಂತ ಹೌದು ಅದು ಈ 9 ಮನೆಯವರು ಮಾತ್ರ ಎಂಟುವರೆಮಣ ಅಂತ ಹೇಳುದು ಅವರಿಗೆ ಕಮ್ಮಿ ಆಗಿದ್ದಕ್ಕೆ ಹೋಗ್ಲಿ ಸ್ವಾಮಿ ಆದ್ರೂ ಬೇಕಾದಷ್ಟು ಹೆಸರನ್ನು ನಾನು ಗಳಿಸಿದ್ದೇನೆ ಬೇಕಾದಷ್ಟು ಸಂಪಾದನೆಯನ್ನು ಮಾಡಿದ್ದೇನೆ ಆದ್ರೂ ಕೆಲವರೆಲ್ಲ ಹೇಳ್ತಾರೆ ಇವ ಮಹಾಜಿಪುಣ ಅಂತ ಹೇಳಿ ಹೌದು ಯಾರಿಗೂ ದಾನ ಧರ್ಮ ಮಾಡಿದವ ಅಲ್ಲ ಅಂತ ಹೇಳಿ ಹೌದು ದಾನ ಧರ್ಮ ಯಾಕೆ ಮಾಡ್ಬೇಕು ನಾವು ಕಷ್ಟಪಟ್ಟು ಸಂಪಾದನೆ ಮಾಡುದು ನಾವು ಏನಾದ್ರೂ ಪಡಿಲಿಕ್ಕೆ ವಿನಃ ಇನ್ನೊಬ್ಬರಿಗೆ ಕೊಡ್ಲಿಕ್ಕಲ್ವೇ ಅಲ್ಲ ಸ್ವಂತಕ್ಕೆ ಮನೆ ಮುಂದೆ ಬರ್ದಾಕಿದ್ದೇನೆ ತಂದೆ ತಾಯಿಯ ಕಾಲದಿಂದ ದಾನ ಧರ್ಮನ್ನ ಕೊಡಕದಿತ್ ನಾನು ಸ್ವಲ್ಪ ಅಲ್ಲ ನಿಮ್ಮ ಭಾಷೆ ನೋಡಿದ್ರೆ ಯಾವುದು ನಮ್ಮ ಕುಲದೇವರು ಎಂಟುವರೆಮಣ ಅಂತ ಹೇಳಿರುವ ನಾನು ಹೌದು ಆದ್ರಿಂದ ಎಲ್ಲವೂ ನಮಗೆ ಬೇಕು ನೋಡಿ ಸ್ವಾಮಿ ಪಂಚದ್ರಾವಿಡ ಭಾಷೆಗಳಲ್ಲಿ ಯಾವುದನ್ನಾದ್ರೂ ಒಂದು ಹೆಕ್ಕಿ ಯಾವುದಕ್ಕೂ ಹಾಕಬಹುದು ಆದ್ರಿಂದ ಅದರಲ್ಲೂ ಇದು ಮಿಶ್ರಣವಾಗಿದೆ ಕೊಡುವುದಿಲ್ಲ ಅಂತ ಹೇಳ್ತಾರೆ ಯಾಕೆ ಕೊಡಬೇಕು ಅಂತ ಕೇಳಿದ್ರು ನಾನು ಕೊಡುವುದೇ ಎಂತ ನೀವು ಮಾತಾಡುದು ಎಂತಾದ್ರೂ ಮಾತಾಡ್ತೀರಿ ಆದ್ರೆ ಯಾಕೆ ಕೊಡಬೇಕು ಅಂತ ನಾವು ಕೇಳುದು ಯಾಕೆ ಕೊಡಬೇಕು ಕೆಲವರೆಲ್ಲ ನೋಡಿ ಅಪ್ಪ ಅಮ್ಮನಿಗೆ ಬೊಕ್ಕೆ ಮಾಡುವುದಿಲ್ಲ ಅಂತ ಹೇಳ್ತಾರೆ ಬೊಕ್ಕೆ ಯಾಕೆ ಮಾಡಬೇಕು ಆಮೇಲೆ ನಾವು ಅನ್ನವನ್ನು ತಗೊಂಡು ಹೊರಗಿಟ್ರೆ ನಮ್ಮ ಪಿತೃಗಳೆಲ್ಲ ಕಾಗೆಯ ರೂಪದಲ್ಲಿ ಬಂದು ತಿಂತಾರೆ ಅಂತ ಹೇಳ್ತಾರೆ ನಮ್ಮ ಪಿತೃಗಳು ಕಾಗೆಯ ರೂಪದಲ್ಲಿ ಇದ್ದಾರೆ ಅಂತ ಹೇಳಿದ ಮಗ ಯಾರು ಮಾಡಿದವ ಯಾರು
ನಾನು ತಗೊಂಡೋಗಿ ಹೋರಿಗೆ ಇಡ್ತೀನಪ್ಪ. ಯಾಕೆ ಅವರಿಗೆ ಇಡಬೇಕು? ನಮ್ಮ ಅಪ್ಪ ಅಮ್ಮ ಹೋರಿ ಆಗಿ ಯಾಕೆ ಹುಟ್ಟಬಾರದು? ವಿಷಯ ವಿಮರ್ಶೆ ಮಾಡಿದಾಗ ಎಲ್ಲವೂ ಸಿಗ್ತದೆ. ಕಾಗೆಗೆ ಯಾಕೆ ಕೋಳಿಗೆ ಯಾಕೆ ಇಡಬಾರದು ಅಲ್ಲ ಹೇಳಿದ್ ನಾವು. ಹಾಗಂತೇಳಿ ಸತ್ತವರು ಯಾವತ್ತೂ ಆ ರೂಪದಲ್ಲಿ ಬರುವುದಿಲ್ಲ. ಎಂತ ಕರ್ಮ ಸಂಪ್ರದಾಯ ಸ್ವಾಮಿ, ನಿಮ್ಮ ಸಂಪ್ರದಾಯ ಕಟ್ಟಿಕೊಂಡೇ ಇಷ್ಟೆಲ್ಲ ಹಾಳಾಗಿತ್ತು. ಎಲ್ಲರೂ ಬುದ್ಧಿವಂತರಂತಲೇ ತಿಳ್ಕೊಂಡಿದ್ದಾರೆ, ಆದ್ರಿಂದಲೇ ಇಷ್ಟು ದೊಡ್ಡರಾಗಿರೋದು. ಹಾಗಂತೇಳಿ ನಾನು ಯಾರಿಗೂ ದಾನ ಧರ್ಮ ಮಾಡುವವರಲ್ಲ. ಬೇಕಾದ್ರೆ ನಾಯಿಗೂ ಒಂದು ಮುಷ್ಟಿ ಅನ್ನ ಹಾಕೇನು ನಾನು ದಾನ ಧರ್ಮ ಮಾಡುವುದಿಲ್ಲ, ಇಲ್ಲ ಕೊಡುವುದಿಲ್ಲ. ಯಾಕಂತ ಹೇಳಿದ್ರೆ ಒಂದು ತುಂಡು ಚಕ್ಲಿ ಹಾಕಿ ನೀವು ನಾಯಿ 10 ವರ್ಷ ಬಿಟ್ಟು ನೀವು ನಾಯಿ ಹತ್ರ ಹೋಗಿ ನಿಮ್ಮ ನೆನಪು ಮಾಡ್ಕೊಂಡು ಮೂಸ್ಕೊಂಡು ಬಾಲೆಲ್ಲ ಆಡಿಸೋದು. ಒಂದು ಮನುಷ್ಯನಿಗೆ ಒಂದು ದಿವಸ ಕೊಟ್ಟು ಇನ್ನೊಂದು ದಿವಸ ಕೊಡದೆ ಹೋಗಿ ಬಾಯಿ ಬಂದಾಗ ಬೈತಾರೆ. ಬೇಡ, ನೀವು ಹೆಡ್ಲಿ ಕೈ ಹಾಕೊಂಡು ಹೋಗಿ ತಮಾಷೆಗೆ ಒಂದು ಪೆಟ್ಟು ಕೆನ್ನೆ ಕೊಡಿ, ಅವ್ ತಿರ್ಸಿ ನಿಮ್ಗೆ ನಾನು ಕೊಡ್ತಾ. ಹೌದಾ? ಈ ಲೆಕ್ಕ ಹಾಕಿ ನೀವು ಮನುಷ್ಯ ಆಗ್ಬೋದ ನಾಯಿ ಆಗ್ಬೋದಾ? ನಿಮ್ಗೆ ಯಾವ್ದು ಆಗ್ಬೋದು? ಹೋಗಿ ನಾಯಿ ಬರೀತಾರೆ, ಒಂದು ನಾಯಿ ಹೇಳ್ತೀನಿ ಅದ್ರಲ್ಲಿ ನಾಯಿ ಆಗ್ಬೋದು ಅಂತೇಳಿ. ಹೌದು, ಆದ್ರೆ ಕೆಲವರೆಲ್ಲ ನಮ್ಗೊಂದು ಕೆಟ್ಟ ಹೆಸರು ಇಡ್ತಾ ಇದ್ದಾರೆ. ಈಗ ಇವರು ಶ್ರೇಷ್ಠಗಳೋಗಿ ತೌಡು ಶೆಟ್ಟಿ ಆಗ್ತಾ ಇದ್ದಾನೆ ಅಂತ. ಪ್ರಕರಣ ಅಂತ ಹೇಳಿದ್ರೆ ನಿಜವಾಗಿ 8 ಅಂತ ಹೆಸರೇ ತೌಡು ಶೆಟ್ಟಿ ಅಂತ ಒಂದು ಅಡ್ಡ ಬಂತು. ಏನ್ ಮಾಡು ಸ್ವಾಮಿ, ನಮ್ಗೆ ಈ ಯಕ್ಷಗಾನಕ್ಕೆ ಹೋಗುವಂತ ಒಂದು ಹವ್ಯಾಸವನ್ನು ನಾನು ಬೆಳೆಸ್ಕೊಂಡಿದ್ದೆ. ಅವ್ರು ಭಾಗವತರತ್ತೆಲ್ಲ ಮಾತಾಡಿ, ಹಾಗೆ ವೇಷದವ್ರ ಹತ್ರ ಮಾತಾಡಿ, ಅವ್ರು ಕೊಟ್ಟ ಒಂಚೂರು ಪಾನೀಯಗಳು ತಗೊಂಡು ಅವ್ರದ್ದೇ ಚೀಲ ಕೈ ಹಾಕಿ ಒಂದು ಎಲೆಡಿಕೆಲ್ಲ ತಿನ್ಕೊಂಡು ಅವ್ರದ್ದೇ ಒಂದು ಹಳೆ ಮೆಟ್ಟೆಲ್ಲ ನಾವು ಹಾಕೊಂಡು ನಾನು ಭಾಗವತರ ವೇಷಗಾರರ ಪರಮಾಭಿಮಾನಿ. ಅವ್ರದ್ದು ಒಳ್ಳೆ ಮೆಟ್ಟಿದ್ರೆ ನನ್ನನ್ನು ಹಳೆದನ್ನು ಜಾರಿಸಿ ಅವ್ರದಲ್ಲಿ ಹೊಸನ್ನು ಹಾಕೊಂಡು ಹೋಗುದು. ಈ ಹವ್ಯಾಸವನ್ನು ಬೆಳ್ಕೊಂಡು ಆಮೇಲೆ ಹೀಗೆ ಬೇರೆ ಬದಿಯಲ್ಲಿ ಹೋಗಿ ನೆಲಚಾಗಿ ಅಂದಾಜು ಮಾಡ್ಕೊಂಡು ಊರಕ್ಕೆ ಹಾಕುವ ಅಭ್ಯಾಸ ಇಟ್ಕೊಂಡಿದೆ. ಗೊತ್ತಾಯ್ತಂದ್ರೆ ಲೆಕ್ಕ ಹಾಕಿ ನಿಮ್ಗೆ ಪಕ್ಕ ಹೊಳಿಬೇಕು. ಯಾಕಂದ್ರೆ ನೀವು ಅದೇ ಅಲ್ಲ, ನೀವು ಹಾಗೆ ಮೇಳದಲ್ಲಿ ಇರುವವರು ಅಂತ ಗೊತ್ತಿರ್ತದೆ. ಯಾಕಂದ್ರೆ ದಿನನಿತ್ಯದ ವ್ಯವಹಾರ ಅವ್ರದ್ದು ಅದಾಗಿರ್ತದೆ. ಆದ್ದರಿಂದಲೇ ನಮ್ಮಂತವ್ರು ಬೆಳೆಸಿಕೊಂಡು ನಿಮ್ಮಂತವ್ರ ವ್ಯವಹಾರ ನೋಡ್ಕೊಂಡು ಹಾಗೆ ನಾವು ಕೈಯಾಗ ಹೋಗೋ ಊರ ಜನಗಳಿಗೆ ಗೊತ್ತಾಯ್ತು. ತಗೊಂಡೋಗಿ ನಾನು ಮಂಡೆ ಗಿಡ್ಡೆ ಎಲ್ಲ ಬೆಳೆಸಿದ್ರು. ಆಮೇಲೆ ಬಟ್ಟೆಯಲ್ಲೆಲ್ಲ ಜಾರಿಸಿ ಮೈ ತುಂಬಾ ಜೇನುತುಪ್ಪ ಸೌರಿ ಹಾಗೆ ತೌಡು ರಾಶಿಯಲ್ಲಿ ಹೊರಳಾಡಿಸ್ಬಿಟ್ರು. ಹೊರಳಾಡಿ ಹಾಗೆ 3 ದಿವಸ ನಮ್ಮನ್ನು ಕಟ್ಟೆ ಹಾಕಿದ್ರು ತೌಡು ರಾಶಿಯಲ್ಲಿ. ಇಷ್ಟು ಮಾತ್ರ ಇಡೀ ಪೂರ ಸಿಹಿ ಜೋಣಿ ಬೆಲ್ಲ, ಇಲ್ಲಿಗೆ ಜೋಣಿ ಬೆಲ್ಲ, ತಲೆ ಮೇಲೆ ಜೇನುತುಪ್ಪ ಹಾಕಿ ಹೋಗಿತ್ತು. 3 ದಿವಸ ತೌಡು ಇರುವುದರಿಂದ ತೌಡು ಶೆಟ್ಟಿ ಅಂತ ಬಂತು. ಒಳ್ಳೆ ನಾಮ. ನಾಮ ಅಂದ್ರೆ ಅಡ್ಡನಾಮ ಉದ್ದನಾಮ ಎಲ್ಲದರಲ್ಲೇ ಬಂತು. ಆಮೇಲೆ ಏನ್ ಕೇಳ್ತೀರಿ, ಹೀಗೆ ಮೇಲ್ದವರ ಸಂಪರ್ಕ ನಮಗೆ ದಿನನಿತ್ಯ ಬೆಳೀತಾ ಇತ್ತು. ಹೀಗೆ ನಾನು ಮದುವೆಯಾದ ಬೆನ್ನಿಗೆ ನಮ್ಮ 2 ಹೆಂಡತಿಯರು ತೀರಿ ಹೋದ್ರು. 3ನೇವಳನ್ನು ನಾನು ಮದುವೆ ಆದೆ. ಮೇಳದ ಚಟ ಬಿಟ್ಟು ಹೋಗಲಿಲ್ಲ. ಹಾಗೆ ಒಂದು ಮೇಳದಲ್ಲಿ ಏನು ಒಂದು ದಿವಸ ಜೋರಾಗಿ ಆಟ ನಡೀತಾ ಇತ್ತು. ಭಾಗವತರು ಒಳ್ಳೆ ಏರು ಸ್ತರದಲ್ಲಿ ಹಾಡ್ತಾ ಇದ್ರು. ನಾನು ನನ್ನ ಹೆಂಡತಿಯನ್ನು ಬಿಟ್ಟು ಹೋಗುವ ಒಂಚೂರು ಏನಾದ್ರು ತಿನ್ಕೊಂಡು ಬರುವ ಅಂತೇಳಿ ಹೊರಗೋದೆ. ಈ ವೇಷಗಾರಗಳನ್ನಾದ್ರೂ ಭಾಗವತರನ್ನಾದ್ರೂ ನಂಬುವುದು, ಈ ಚೆಂಡೆಯವರನ್ನು ಯಾವುದೇ ಕಾಲಕ್ಕೆ ನಂಬಾರದು. ಏನು 2 ಚೆಂಡೆ 3 ಚೆಂಡೆ 4 ಚೆಂಡೆ 7 ಚೆಂಡೆ ಏನು ಇಟ್ಕೊಂಡು ಬಾರಿಸಿದ 5 7 ಏನು ಕೊಂಚ ಬಾರಿಸಿದ ಎಲ್ಲ ಪೆಟ್ಟು ಒಂದೇ ಬಾರಿಸ್ತಾರೆ. ರಂಡ ಅನ್ಕೊಂಡು ಏನು ಹೀಗೆ ಮಾಡ್ತಿದ್ದ. ಭಾಗವತ ಅಲ್ಲೇ ಪದ್ಯ ಹೇಳ್ತಾರೆ, ಎಲೆಗೆ ನಾರಿ ನಿನ್ನ ಮನೆಗೆ ಬರುವ ದಾರಿ ಯಾವುದು, ಎಲೆಗೆ ನಾರಿ ನಿನ್ನ ಮನೆಗೆ ಬರುವ ದಾರಿ ಯಾವುದು ಶ್ರೀವೇಶ ಹೊಡ್ತಿದ್ದು ಅದನ್ನು ಹೇಳ್ತಿದ್ರು. ಬಹುಶಃ ಪೂರ ಎಲ್ಲಿ ನೋಡ್ತಿದ್ದಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ನಿಮ್ಮಂತ ಭಾಗವತರು ಈ ಚಂಡೆ ಹೋಗ್ಬೇಕು ಹಲ್ಲು ಬಿದ್ದೆ ಮಾಡ್ಕೊಂಡು ಏನ್ ಚಂಡೆ ಮಾಡ್ಕೊಂಡು ಅಂತ ನಾನು ಇವ್ನು ಏನೋ ಬಾರಿಸ್ತಾನೆ ಅಂತ ತಿಳ್ಕೊಂಡೆ. ಹಾಗೆ ತಿನ್ಲಿಕ್ಕೆ ಹೋಗಿ ಬಂದು ನನ್ನ ಜಾಗೆಯಲ್ಲಿ ಬಂದು ನೋಡ್ತೇನೆ, ಹೆಂಡತಿ ಇಲ್ಲ. ಈಚೆ ನೋಡ್ತೇನೆ ಚೆಂಡೆಯವನು ಇಲ್ಲ, ಚೆಂಡೆಯವನು ಇಲ್ಲ, ನನ್ನ ಹೆಂಡತಿ ಇಲ್ಲ. ಹಾಗೋದ ಹೆಂಡತಿಯು ನನ್ನ ಚೆಂಡೆಯವನು ಇಷ್ಟು ತನಕ ಪತ್ತೆ ಆಗಿಲ್ಲ. ಆದ್ರಿಂದ ಮೇಳಕ್ಕೆ ಹೋಗುದು ನಾನು ಕೇಳಿ ಮಾಡಿ ಈ ಆಟದವರ ಸವಾಸವೇ ಬೇಡ ಅಂತ ಹೇಳಿಬಿಟ್ಟೆ. ಗೊತ್ತಾಗಿದ್ದ ಆ ಪ್ರಶ್ನೆ ಬೇರೆ. ಈ ಆಟದವರ ಸವಾಸವೇ ಬೇಡ ಅಂತ ಹೇಳಿಬಿಟ್ಟೆ. ಗೊತ್ತಾಗಿದ್ದ ಆ ಪ್ರಶ್ನೆ ಬೇರೆ. ಬಿಡಿ, ಈ ಮೇಳದಲ್ಲಿ ತಾಗೋದೆಲ್ಲ ಅಂತದ್ದು ಬಿಡಿ.
ಈ ಮೇಳದವರಿಗೆ ಗೊತ್ತಾಗುವುದು ಅಂತದ್ದೇ ಬಿಡಿ, ಅದು ಊರಿಡೀ ಮೇಳದ್ದೇ ಮೇಳದವರಿಗೆ ಗೊತ್ತಾಗುವುದು ಮತ್ತೆ ಕರ್ಮ. ಆದ್ರೆ ಮತ್ತೆ ಮೇಳದವರ ಸವಾಸ ಬೇಡ ಅಂತ ಹೇಳಿ ತೀರ್ಮಾನ ಮಾಡಿದ್ದೇನೆ. ಹಾಗಂತೇಳಿ ನೋಡಿ ಸ್ವಾಮಿ, ಬ್ರಹ್ಮಚಾರಿಯಾಗಿ ಎಷ್ಟು ವರ್ಷವೂ ಇರಬಹುದು. ಒಂದು ಮದುವೆ ಆಗಿ, ಎರಡು ಮದುವೆ ಆಗಿ, ಮೂರು ಮದುವೆ ಆದ ನಂತರ ಮತ್ತೆ ಮನಸ್ಸಲ್ಲಿಗೆ ಎಳಿತದೆ, ಮನಸ್ಸಲ್ಲಿಗೆ ಎಳಿತದೆ. ಈಗ ನಿಮ್ಮಾಗೆ ಬ್ರಹ್ಮಚಾರಿಯನ್ನು ಹೋರಿ ಬೊಬ್ಬರಿ ಅಂತ ಎಲ್ಲೋ ತಿರುಗಾಡ್ಕೊಂಡಿರ್ಬೋದು, ನಮ್ಗಾಗುದಿಲ್ಲ. ಹಾಗೆ ಗೊತ್ತು ಅಪ್ಪ, ನಿಮ್ ಕಥೆ ಎಲ್ಲ ಬಿಚ್ಲಿಕ್ಕೆ ಹೋದ್ರೆ ಇಡೀ ಬೆಳಿಗ್ಗೆ ನಾನು ಒಬ್ಬನೇ ಮಾಡಿ. ಆದ್ರೆ ಇತ್ತೀಚೆಗೆ ಒಂದು ಸತಿ ಕೇಳಿದ್ದೀನಿ, ಆ ಬಳೆಗಾರ ಚೆನ್ನೈಯನ್ನು ಒಳ್ಳೆ ಒಳ್ಳೆ ನೆಂಟಸ್ತಿಗೆ ಮಾಡಿಸ್ತಾ ಇದ್ದಂತೆ. ಈ ಹಣ ಮಾಡುವಂತ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದೆ ನಾನು. ಮದುವೆ ಆಗುದು, ಹೆಂಡತಿಯನ್ನು ಕೊಲ್ಲುದು ಅಥವಾ ಬಿಡುದು, ಮತ್ತು ಮದುವೆ ಆಗುದು, ವರದಕ್ಷಿಣೆ ತಗೊಳ್ಳುದು, ಹೀಗೆ ಒಂದು ಇದನ್ನು ಬೆಳೆಸ್ಕೊಳ್ತಾ ಬರ್ತಾ ಇದ್ದೀನಿ. ಮತ್ತೆ ಈ ಹಣ ಮಾಡುವ ಲಕ್ಷಣ ನನಗೆ ಬಾಲ್ಯದಲ್ಲಿ ಇತ್ತಂತೆ. ಈ ಒಂದ್ ದಿವಸ ನಾನು ಮಗುವಾಗಿರುವಾಗ ಜೋರು ಅಳ್ತಾ ಇದ್ದೆ. ಯಾವ ಆಟಿಗೆ ಸಾಮಾನು ಕೊಟ್ಟರು ನಾನು ಅಳುದನ್ನು ನಿಲ್ಲಿಸಲಿಲ್ಲ. ಕೊನೆಗೆ ನಮ್ಮ ಅಜ್ಜ ಏನ್ ಮಾಡಿದ್ರು, ಈ ಅವ್ರ ಎಲೆಡಿಕೆ ತಿನ್ನುವ ಚೀಲಕ್ಕೆ ಚಿಲ್ಲರೆ ನಾಣ್ಯವನ್ನು ಹಾಕಿ ಕಿವಿ ಹತ್ರ ಅಲ್ಲಾಡಿಸಿರು. ಕಿಚಿ ಕಿಚಿ ಅನ್ನೋ ಸ್ವರ ಕಿವಿಗೆ ಬಿದ್ದದ್ದೇ ಬಿದ್ದದು, ಟಪ್ಪ ಅಲ್ಲೇ ನಿಂತೋಯ್ತು. ಮಗು ಸತ್ತೋದಲ್ಲರಿ, ಅಳುವ ಸ್ವರ ನಿಂತೋಯ್ತು. ಈ ದುಡ್ಡಿನ ಸ್ವರ ಯಾವಾಗ ಕಿವಿಗೆ ಬಿದ್ದಾಗ ಅಳುದನ್ನು ನಾನು ನಿಲ್ಲಿಸಿದ್ನೋ ಹಾಗೆ ನಮ್ಮ ಅಜ್ಜ ಲೆಕ್ಕ ಹಾಕಿದ್ದಾರೆ. ಇವನು ದೊಡ್ಡವನಾದ್ಮೇಲೆ ಮೂರ್ಖಾಸಿನ ವ್ಯಕ್ತಿ ಆಗ್ತಾನೆ, ಅಂದ್ರೆ ನಾ ಪಟ್ಕೋಣೆ ಮಾಡ್ತಾನ ಅಂತ ಹೇಳಿ. ಚಿಪ್ಪುಣ ಎಲ್ರೂ ಚಿಪ್ಪುಣ್ರೆ ಸ್ವಾಮಿ, ನನ್ನ ಅಜ್ಜನ ಚಿಪ್ಪುಣನೆ, ನಮ್ಮ ಅಪ್ಪನ ಚಿಪ್ಪುಣನೆ. ಚಿಪ್ಪುನ್ ತರದ ಕಥೆಯನ್ನು ಹೇಳ್ತಾ ಹೋದ್ರೆ ಅದು ಬೆಳೀತಾ ಹೋಗ್ಬೋದು. ಹೌದು, ಮತ್ತೆ ನಾನೇ ಖರ್ಚು ಮಾಡಬೇಕು. ಮತ್ತೊಂದು ಸುಲಭದ ಉದಾಹರಣೆ ಕೊಡ್ತೇನೆ ಚುಟುಕಿನಲ್ಲಿ. ಈಗ ನಮ್ಮ ಅಪ್ಪನು ಚಿಪ್ಪುಣನೆ ಅಂತೆ, ನಮ್ಮ ಅಜ್ಜನೂ ಚಿಪ್ಪುಣನೆ ಅಂತೆ. ನಮ್ಮ ಅಜ್ಜ ಚಿಪ್ಪುಣ ಅನ್ನೋದಕ್ಕೆ ಎಷ್ಟು ಸಾಕ್ಷಿ ಹೇಳ್ತೇನೆ. ಕೊನೆಗೆ ಸಾಯುವ ಕಾಲ ಹತ್ರ ಬಂತು. ಶ್ರೀಮಂತನಾದಂತಹ ನಮ್ಮ ಅಜ್ಜನನ್ನು ಸುಡುವುದು ಹೇಗೆ, ಎಲ್ಲಿ ತಗೊಂಡು ಹೋಗುದು ಅಂತ ಹೇಳಿ ಬಂಧುಗಳೆಲ್ಲ ವಿಮರ್ಶೆ ಮಾಡ್ತಾ ಇದ್ರು. ಅಜ್ಜನಿಗೆ ಜೀವ ಎಳಿತಾ ಉಂಟು. ಒಬ್ಬ 4 ಚಕ್ರದಲ್ಲಿ ತಗೊಂಡು ಹೋಗು ಅಂತೇಳಿ, ಮತ್ತೊಬ್ಬ 2 ಚಕ್ರದಲ್ಲಿ ಹಾಕೊಂಡು ಹೋಗು ಅಂತೇಳಿ, ಮತ್ತೊಬ್ಬ ಎತ್ತಿನ ಗಾಡಿಯಲ್ಲಿ ಹಾಕೊಂಡು ಹೋಗು ಅಂತ ಹೇಳಿ, ಮತ್ತೊಬ್ಬ ಒಂದು ವಾಹನದಲ್ಲಿ ಅವರನ್ನು ಮಲಗಿಸಿ ಹೂ ತುಂಬ ಹಾಕಿ ಊರಿಡೀ ಮೆರವಣಿಗೆ ಮಾಡುವ ಅಂತ ಹೇಳಿದ್ರಂತೆ. ಇದನ್ನು ಕೇಳಿ ಕೇಳಿ ಜೀವ ಇದ್ದಿರುವ ನಮ್ಮ ಅಜ್ಜನಿಗೆ ತಲೆ ಬಿಸಿ ಆಯ್ತು. ನನ್ನ ಹೆಣದ ಬಗ್ಗೆ ನೀವು ಯಾರು ಖರ್ಚು ಮಾಡೋದು ಬೇಡ, ನನ್ನ ಹಳೆಯ ಎಕಡ ಮತ್ತು ಹಳೆಯ ಕೊಡೆ ಉಂಟು, ಅದನ್ನು ಕಾಲಿಗೆ ಸಿಕ್ಸಿ ಕೊಡೆಯನ್ನು ಕೈ ಕೊಡಿ, ಕರ್ಕೊಂಡೋಗಿ ಮಸಂದಲ್ಲಿ ಜೀವ ಬಿಡ್ತೀನಿ ಅಂದ್ರಂತೆ. ಅಷ್ಟು ಜಿಪುಣ ನಮ್ಮ ಅಪ್ಪನ ಕಥೆ ಹೇಳ್ಕೊಂಡ್ರೆ ಮತ್ತು ಅದಕ್ಕಿಂತಲೂ ಜಿಪುಣತನವೇ ಉಂಟು. ಅದೆಲ್ಲ ಬೇಡ. ಈಗ ಏನೇ ಆಗಲಿ ಒಂದು ಮದುವೆ ಆಗ್ಬೇಕಂತ ಹೇಳಿ ಹೊರಟಿದ್ದೇನೆ, ಅವನೆಲ್ಲಾದ್ರೂ ಸಿಗ್ತಾನ ನೋಡಿದ್ರೆ ಒಂದು ಒಳ್ಳೆ ಹುಡುಗಿಯನ್ನು, ದೊಡ್ಡ ಮನೆದ ಹುಡುಗಿಯನ್ನು ಕುದುರಿಸಿಕೊಂಡು ಒಳ್ಳೆ ದುಡ್ಡು ಮಾಡೋದು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಯಾವುದಕ್ಕೂ ಶೃಂಗಾರವನ್ನು ಮಾಡಿಕೊಂಡಿದ್ದೇನೆ, ಒಂಚೂರು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ನೋಡ ಹೋಗುವ ಹೌದಪ್ಪ. ಯಾವ ಕಾಲದಲ್ಲಿ ಮದುವೆ ಆಗುವುದ ಪಾಪ ಹುಡುಗಿ ಒಂದು ಮದುವೆ ಮಾಡಿಸಿ ಆ ಚಂದ ನೋಡ್ಬೇಕು ಅಂತಿದ್ದೆ ನಾನು. ಆದರಿಸಿ ಬನ್ನಿ, ಆದರಿಸಿ ತೌಡನು ಆದರಿಸಿ. ನಾನು ಕೂಡ್ಲಿಕ್ಕೆ ಕರೆದದ್ದಲ್ಲ, ಅಲ್ಲಿದ್ದವ್ರನ್ನ ಆಧರಿಸಿದ್ದಷ್ಟೇ. ಬರುವರನ್ನು ಕಂಡು ಚಂದನು ಚಂದದೊಳಿರಿಗೊಂಡು, ಚಂದನು ಚಂದರಿರಿಗೊಂಡು ಪರಿಪರಿ ಇಂದು ಭಜರಿಸಿ ಸತ್ಕರಿಸಿ ಉಪಚರಿಸಿ ಸತ್ಕರಿಸಿ ಎಳೆ ನೀರ ತರಿಸಿ ಎಳೆ ಹುಳಿ ಎಳೆ ಹುಳಿ ನೀರ ತರಿಸಿ ಎಳೆ ನೀರು ತರಿಸಿ ಪರಿಪಾರಿ ಇಂದು ಉಪಚರಿಸಿ ಸತ್ಕರಿಸಿ ಕುಳ್ಳಿರಿಸಿ ಉಪಚರಿಸಿ ಸತ್ಕರಿಸಿ ಕುಳ್ಳಿರಿಸಿ ಎಳೆ ನೀರ ತರಿಸಿ. ಎಳೆ ಆ ಕಳ್ಳ ಚಾಳಿ ಬಿಡ್ಲಿಕ್ಕೆ ಆಗುದಿಲ್ಲ. ನೀನು ಎಳೆ ನೀರ ತರಿಸ
ನಮ್ಮತ್ತೆ ಸ್ವಂತ. ನಮಸ್ಕಾರ. ಒಳ್ಳೇದಾಗ್ಲಿ. ಬರಬೇಕು ನಮಸ್ಕಾರ. ಬರಬೇಕು ಬರಬೇಕು ಬರಬೇಕು. ನಾನೇ ಬಂದಾಗಿದೆ. ಒಂದು ಸುತ್ತು ಬನ್ನಿ. ಸುತ್ತು ಬಂದ್ರು ಒಂದೇ, ಇಲ್ಲಿ ಬಂದ್ರು ಒಂದೇ. ನಾವು ಹೇಳಿದ ಜಾಗದಲ್ಲಿ ಕೂತ್ಕೊಳ್ಬೇಕು. ನೀವು ಯಾವ್ದು ತಗೊಳ್ಳೋದಂತ ಮಾಡಿದ್ದೀರಿ? ಕಾಲು ಕೆಳಗಾಕಿ. ಅತ್ಯುತ್ತಮವಾದದ್ದು ಯಾವುದುಂಟು? ಕಾಲು ಕೆಳಗಾಕಿ. ನಮ್ಗೆ ಕಾಲು ಕೆಳಗಾಕಿ. ನಮ್ಮದೇ ಜಾಗ. ಈ ವರ್ಷ ಯಾವ್ದು ಶುರು ಮಾಡಿದ್ದೀರಿ? ಇದೆಯಾ? ಆಗಲಿ, ಅದಕ್ಕೆ ಅದೇ. ಮತ್ತೆ ಕುಡಿಯೋಕೆ ಉಂಟು. ಯಾವ್ದು ತಗೊಳ್ತೀರಿ? ಯಾವುದುಂಟು? ನಿಮ್ಗೆ ಬೇಕಾದ್ರೆ ತರಿಸಿಕೊಡುವ. ನಮ್ಮ ಮನೆಯಲ್ಲಿ ಸದ್ಯ ಈಗ ಯಾವುದೂ ಇಲ್ಲ. ನಮ್ಗೆ ಇದ್ದದ್ದನ್ನೇ ಸೋಸಿಕೊಡಿ. ಸೋಸಿ ಕೊಡಿದಾದ್ರೆ ಮಡಿಕೆಯಲ್ಲಿ ಅಡಿ ನೀರುಂಟು, ಅಡ್ಡಿಲ್ಲವೇ? ನಮಗೆ ಹಳೆ ನೀರಾದ್ರೂ ಅಡ್ಡಿ ಇಲ್ಲ. ಹಳೆಯದು ಅಂತ ಹೇಳಿದ್ರೆ 3 ವಾರ ಆಯ್ತು ತಂದು ಹಾಕಿ. ಅಡ್ಡಿ ಇಲ್ಲ, ಸೋಸಿಕೊಡಿ ಅಂತ ಹೇಳಿಕ್ಕೆ. ಭಾರಿ ಸಂತೋಷ ಆಯ್ತು. ಹೇಗಿದ್ದೀರಿ? ತೊಂದ್ರೆ ಇಲ್ಲ. ಯಾವ ಬದಿಯಲ್ಲಿದ್ದೀರಿ? ಈ ಬದಿಯಲ್ಲ. ಅಲ್ಲ, ಈಗ ಅದು ಮೊದಲು ಮನೆಯಿಂದೇ ಬಂದ್ರಿ ಅಥವಾ ಬೇರೆಯವ್ರ ಮನೆಗೆ ಹೋಗಿ ಈ ಕಡೆ ಬಂದ್ರಿ? ಬೇರೆಯವ್ರ ಮನೆಗೆ ಹೋಗಿ ಮತ್ತೆ ನಿಮ್ಮ ಮನೆಯವ್ರು ಅಂತ ಬಂದೆ. ನಮ್ಮನ್ನ ಹುಡ್ಕೊಂಡು ಹೋಗುದ? ಹೌದು. ಹುಡ್ಕೊಂಡು ಹೋಗುದೇ ಅಂತ ಹುಡ್ಕೊಂಡು ಬಂದೆ ಅಂತ. ಭಾರಿ ಒಳ್ಳೇದಾಯ್ತು, ಭಾರಿ ಒಳ್ಳೇದಾಯ್ತು. ಮತ್ತೆ ವಿಶೇಷಗಳೇನಾದ್ರೂ ಇದ್ರೆ ಕುಡಿಲಿಕ್ಕೆ ಏನ್ ಬೇಡಲ್ಲ, ಏನ್ ಬೇಡ, ತಿನ್ಲಿಕ್ಕೆ ಏನ್ ಬೇಡಲ್ಲ. ಏನ್ ಬೇಡ. ಅಲ್ಲ, ನೀವು ಯಾವುದೇ ಕಾಲದಿಂದ ತಿನ್ನುವುದಿಲ್ಲ ಕುಡಿಯುವುದಿಲ್ಲ ಅಂತ ನಾವು ವರ್ತಮಾನ ಕೇಳಿದ್ದೆ. ಭಾರಿ ಸಂತೋಷ. ಇಷ್ಟೂ ಗೊತ್ತಿದ್ದು ನಾನು ಕೇಳಿದ್ರೆ ಮರ್ಯಾದೆ ಬಿಟ್ಟವನಾಗುದಿಲ್ಲ. ಎಂಬಲ್ಲಿಗೆ ಮುಟ್ಟಿದ್ದೀರಿ ಅಂತಾದ್ರೆ ಇನ್ನು ನಾ ಕೇಳಿದ್ರು ಹಾಗಾಗುದಿಲ್ವೇ? ಬಾಚು ಬಾಚು, ಒಂದು ವಿಷಯ. ಚೆನ್ನಪ್ಪ ಚೆನ್ನಯ್ಯ ಚಿನ್ನದ ವಿಷಯವ ಕೇಳಿಯ. ಚೆನ್ನಪ್ಪ ಚೆನ್ನಯ್ಯ ಚಿನ್ನದ ವಿಷಯವ ಕೇಳಿಯ. ಚೆನ್ನಪ್ಪ ಚೆನ್ನಯ್ಯ ಚಿನ್ನದ ವಿಷಯವ ಕೇಳಿಯ. ಚೆನ್ನಾದ ವಿಷಯವ ಕೇಳಿಯ. ಚೆನ್ನಾದ ಬೆಡಗಿಯ ಚನ್ನದ ಬೆಡಗಿಯ ಚಿನ್ನದ ಬೆಡಗಿಯ ಎನ್ನಯ ಇದಿರುಳು ಗೋರಯ್ಯ. ಚೆನ್ನಾದ ಬೆಡಗಿಯ ಚೆನ್ನಾದ ಬೆಡಗಿಯ ಚೆನ್ನಾದ ಬೆಡಗಿಯ ಎನ್ನ ಇದಿರುಳು ಗೋರಯ್ಯ. ಎನ್ನ ಇದಿರುಳು ಗೋರಯ್ಯ ಎನ್ನ ಇದಿರುಳು ಗೋರಯ್ಯ. ಚೆನ್ನಪ್ಪ ಚೆನ್ನಯ್ಯ ಚೆನ್ನಪ್ಪ ಚೆನ್ನಯ್ಯ ಚನ್ನದ ವಿಷಯವ ಕೇಳಯ್ಯ. ಚನ್ನದ ಬೆಳಗಿಯ ಎನ್ನ ಇದಿರುಳು ಗೋರಯ್ಯ. ಚೆನ್ನಪ್ಪ ಚೆನ್ನಯ್ಯ. ಓ ಚೆನ್ನಪ್ಪಯ್ಯ. ಯಾವ ಪೈ? ಚೆನ್ನಪ್ಪಯ್ಯ. ಚೆನ್ನಪ್ಪ ಸಾಕು. ಚೆನ್ನಪ್ಪ, ಮತ್ತೆ ಒಂದು ವಿಷಯ ಹೇಳೋಣ ಅಂತ ಇಲ್ಲಿ ಹೊರಗೆ ಬಂದೆ. ತೋರಿಸಿಟ್ರೆ ಕೂತ್ಕೊಳ್ಳಿ. ಬೇಡ, ನಾವು ನಿಂತ್ಕೊಂಡೇ ಮುಂದುವರಿಸುವ. ಇತ್ತೀಚೆಗೆ ಬೆಳೆಯಬಾರದನ್ನು ಬಿಟ್ಟು ಇದು ದಲಾಲಿ ವ್ಯಾಪಾರ ಶುರು ಮಾಡಿದ್ದೇನೆ. ಇದಲ್ಲ ಇದಲ್ಲ. ಹೌದು, ಆಚಿಂದ ಈಚೆ ಈಚಿಂದ ಆಚೆ ಅದು ಹೆಣ್ಣು ಮಕ್ಕಳನ್ನ ಮತ್ತು ಗಂಡು ಮಕ್ಕಳನ್ನ ಎನ್ನುವುದನ್ನು ತಿಳಿದೇ ಇಲ್ಲಿವರೆಗೆ ಪಾದಾರ್ಪಣೆ ಮಾಡಿದ್ದೇನೆ. ಅಂದ್ರೆ ನಿಮ್ಮನ್ನು ಯಾರಿಗೂ ಮಾರಾಟ ಮಾಡಬೇಕು? ಅಲ್ಲ 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 ಅಲ್ಲ, ಇತ್ತೀಚೆಗೆ ಮದುವೆ ಆಗ್ಬೇಕೆನ್ನುವಂತ ಒಂದು ಆಸೆ ಹಂಬಲ ನನ್ನ ಮನದಲ್ಲಿ ಮೂಡ್ತಾ ಇದೆ. ಯಾರಿಗೆ? ನನಗೆ. ಮೊದಲು ಎಷ್ಟಾಗಿದೆ? ಒಂದೆರಡು. ಅದೇನು ಲೆಕ್ಕ ಅಲ್ಲ, ಇದ್ರ ಮೇಲೆ ಹೋದ್ರೆ ಮಾತ್ರ ಲೆಕ್ಕ. ಹಾಗಾಗಿ ಈ ವಿಷಯವನ್ನು ತಿಳಿದು ಏನಾದ್ರೂ ಒಂದು ವ್ಯವಹಾರವನ್ನು ಕುದುರಿಸಿಕೊಂಡು ಹೋಗೋಣ ಅಂತೇಳಿ ಇಲ್ಲಿವರೆಗೆ ಬಂದೆ. ಭಾರಿ ಸಂತೋಷ. ನಮ್ಮ ರೂಪಕ್ಕೆ, ಹೌದು, ನಮ್ಮ ಸೌಂದರ್ಯಕ್ಕೆ, ನಮ್ಮ ಯೋಗ್ಯತೆಗೆ, ನಮ್ಮ ಜನಸ್ಥಿತಿಗೆ, ನಮ್ಮ ಮನದರಿಗೆ ಒಪ್ಪುವಂತಹ ಒಂದು ಸುಂದರಿಯನ್ನು ಎಲ್ಲಾದ್ರೂ ನೋಡಿ ನನಗೆ ನಷ್ಟಕ್ಕಾಗಿ ನಾವು ಇಲ್ಲಿವರೆಗೆ ಮನದೊಳಗೆಯೂ ಹಲವ ಯೋಜಿಸಿ ಚೆನ್ನ ಮನದೊಳಗೆ ಹಲವ ಯೋಚಿಸಿ ಚೆನ್ನ ಅನುನಯದ ವಿನಯದಲ್ಲಿ ನುಡಿದನು. ಅನುನಯದ ವಿನಯದಲ್ಲಿ ನುಡಿದನು. ಮನ ಮನೋಹರಿಯ ನಾ ತೋರುವೆ. ಮನ ಮನೋಹರಿಯ ನಾ ತೋರುವೆ.
ನಿನಗಿಂದು ಭಾವಚಿತ್ರ ತೋರುವೆ, ನಿನಗಿಂದು ಒಂದು ಭಾವಚಿತ್ರವ ತೋರುವೆ, ಭಾವಚಿತ್ರವ ತೋರುವೆ. ಇಲ್ಲಿ ಬಂದದ್ದು ಭಾರಿ ಒಳ್ಳೆದಾಯ್ತು. ನಾನು ಕಾಯ್ತಾ ಇದ್ದಿದ್ದೆ. ಯಾವುದು? ನಿಮ್ಮಂತ ಒಂದು ಗಂಡು ಬೇಕು, ನಿಮ್ಮಂತ ಗಂಡು ಒಂದು ಬಂದ್ರೆ ಯೋಗ್ಯ ರೀತಿಯಲ್ಲಿ ಮದುವೆ ಮಾಡಿಸಲು ಅಂತೇಳಿ ಆಲೋಚನೆ ಮಾಡಿ ಬಹಳಷ್ಟು ದಿವಸದಿಂದ ಕಾಯ್ತಾ ಇದ್ದಿದ್ದೆ. ಹಾಗಾದ್ರೆ ಕನ್ಯಾರತ್ನವನ್ನು ಮೊದಲೇ ಪುಡುಕಿಟ್ಟಿರುವೆಯಾ? ಹೌದೌದೌದು. ಎಲ್ಲಿಯ ಬಾಲೆ ಹೆಸರೇನು? ಮಾತಾಪಿತರಾರು? ಒಂದೇ ಸಲ ಬದಲಾಯ್ತಲ್ಲ ಈಗ. ಅದು ಇಲ್ಲೆಲ್ಲಿಯ ಹುಡುಗಿ ಅಲ್ಲ, ಮತ್ತೆ ಅದು ಎಲ್ಲಿಯ ಹುಡುಗಿ ಗೊತ್ತುಂಟ? ಎಲ್ಲಿ? ರಾಜಸ್ಥಾನದ ರಾಜಯ ನತ್ತಗೀವಳು, ರಾಜಸ್ಥಾನದ ರಾಜ ನತ್ತಗೀವಳು, ರಾಜಸ್ಥಾನದ ರಾಜ ನತ್ತಗೀವಳು, ರಾಜದೇಶದ ಬೆಳಗು ಬೀರುಳೀಗ, ರಾಜದೇಶದಿ ಬೆಳೆಯುತ್ತೀಗ. ನೈಜ ಗಾಂಧಿಯ ನಡಿನ ಮುಗಿಯೋ, ನೈಜ ಗಾಂಧಿಯ ನಡಿನ ಮುಗಿಯೋ, ಮುಗವನ್ನು ಮರೆಸುವ ಒರಿಬ ಶಾಖವು ನೀಗೆ ಹೇಳೋ, ಮುಗವ ಮರೆಸುವ ಒರಿಬ ಶಾಖವು ಕೇಳೋ. ರಾಜಸ್ಥಾನದ ನತ್ತಗೀವಳು, ರಾಜದೇಶದಿ ಬೆಳೆಯುತ್ತ ಏಳು. ಯೋಗ್ಯ ಕಾಲದಲ್ಲಿ ನೀವು ಬಂದಂಗ ಆಯ್ತು ಈಗ. ಯಾಕೆ ಅಂತ ಹೆಣ್ಣೊಬ್ಳು ಬೇಕು ಅಂತ ಹೇಳಿದಾಗಳಿಕೆ ಹುಡುಕಿ ಕೊಡೋದು ಭಾರಿ ಕಷ್ಟ. ನನಗೆ ಮಾತ್ರ ಅದು ಕಷ್ಟವೇ ಅಲ್ಲ. ಹೌದಾ? ಯಾಕೆ ಮೊನ್ನೆ ಒಬ್ಬರಲ್ಲಿ ಬಂದಿರು, ಅವರ ಊರು ಎಂತದ್ದು ರಾಜಸ್ಥಾನ. ಓಹೋ. ಆ ಹುಡುಗಿಯ ಒಂದು ಭಾವಚಿತ್ರ ಇಲ್ಲಿ ಹಿಡ್ಕೊಂಡು ಬಂದಿರು. ಆ ಹುಡುಗಿದು ಬಾವುಂದ? ಭಾವನ ಚಿತ್ರ ಯಾರಿಗೆ ಬೇಕು? ಭಾವಚಿತ್ರ, ತೈಲ ಚಿತ್ರ ಅದನ್ನು ತಂದು ನನ್ಗೆ ಕೊಟ್ಟು ಯೋಗ್ಯ ಹುಡುಗ ಆಯ್ಕು, ಭಾರಿ ಚಂದ ಇಕ್ಕು, ಪ್ರಾಯ ಸಾಧಾರಣ ಹದ ಮೀರಿ ಹೊಯ್ಕು. ಆ ಲೆಕ್ಕದಲ್ಲಿ ಎಲ್ಲ ವಿಭಾಗದಲ್ಲೂ ನಾವೇ ಸರಿ ಅಂತ ನಮ್ಮ ಮನಸ್ಸಿಗೆ ಕಂಡದ್ರಿಂದ ಭಾವಚಿತ್ರ ತೋರಿಸ್ತಾರೆ. ಇದು ಹುಡುಗಿಯ ಭಾವಚಿತ್ರ. ಪಂಚಾಮೃತ ದೂಡ, ಪಂಚಾಮೃತ ದೂಡ, ಪಂಚಾಮೃತ ದೂಡ, ಎನಗೆಯ ಪಂಚಶರಣ ಕಾಟ, ಎನಗೆಯ ಪಂಚಶರಣ ಕಾಟ, ಎನಗೆಯ ಪಂಚಶರಣ ಕಾಟ. ಸಂಚಿತ ಪುಣ್ಯವು ಫಲಿಸಿದ ದಿನವಿದು ಚೆನ್ನ, ಸಂಚಿತ ಪುಣ್ಯವು ಫಲಿಸಿದ ದಿನವಿದು, ವಂಚನೆಗೈಯದೆ ಹೊರಿಸುವೆ ಇವಳು, ನಾ ವಂಚನೆಗೈಯದೆ ಹೊರಿಸುವೆ ಇವಳು, ಹೊರಿಸುವೆ ಇವಳು, ಹೊರಿಸುವೆ ಇವಳು. ಸಂಚೀನ ಪುಣ್ಯವು ವಂಚಿಸ ದಿನವಿದು,
ಇವಳೋ ವರಿಸುವೆ ಇವಳೋ ವರಿಸುವೆ ಇವಳೋ ಪಂಚಾಮೃತ ನೋಡ ಎನಗೆ ಪಂಚಶರನ ಘಾಟ ಎನಗೆ ಪಂಚಶರನ ಘಾಟ ಭಾವಚಿತ್ರ ಕಂಡ್ರಲ್ಲ, ನಾನಂತೂ ಭಾವಚಿತ್ರವನ್ನು ಕಂಡು ದಿಗ್ಭ್ರಮೆಗೊಂಡಿದ್ದೇನೆ. ಭಾವಚಿತ್ರ ಕಂಡೇ ನಿಮ್ಗೆ ಹಿಂಗಾಯ್ತಂದ್ರೆ ಎಲ್ಲಾರು ಹೆಣ್ಣಿನ ಕಂಡ್ರಿ ಅಲ್ಲ ಅಂದ್ರೆ ನನ್ನನ್ನು ನಾನೇ ಮೈಮರೆತು ಹ್ಯಾಂಗಿರ್ತೀರಿ ಸ್ವಾಮಿ. ನಂಗ ಈಗ ಎಣಿಸ್ಕೊಂಡ್ರೆ ತಲೆ ವಿಷಯ ಹುಚ್ಚನಾಗಿ ಊರೆಲ್ಲ ಅಲಿಬಹುದು ಪುಣ್ಯಾತ್ಮ. ಆದ್ದರಿಂದ ನಿಜವಾಗಿಯೂ ಸ್ವರ್ಗ ಸುಂದರಿಯೇ ಹೌದು. ಹೌದೌದು, ನನಗಾಗಿ ಕಾದಿರುವಳು ಆ ಹೆಣ್ಣು. ನೀವು ಮನಸ್ಸು ಮಾಡ್ರಿ ಅಂದ್ರೆ ನಿಮ್ಗೆ ಪಂಚಾಮೃತದ ಊಟ ಅದನ್ನು ನೋಡುವಾಗಲೇ ಹಾಗಾಯಿತು. ಅದನ್ನು ನೋಡಿದಾದ್ಮೇಲೆ ಪಂಚಶರಣ ಕಾಟವನ್ನು ತಾಳಲಾರೆ ಬಳಲಿ ಬೆಂಡಾಗಿ ಹೋದೆ. ಅಯ್ಯ ಪುಣ್ಯಾತ್ಮನೇ, ಆ ಹುಡುಗಿಯನ್ನು ಆದಷ್ಟು ಬೇಗ ನನಗೆ ಮದುವೆ ಮಾಡಿಸು. ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ವೇದನೆಯನ್ನು ಅನುಭವಿಸ್ತಾ ಇದ್ದೇನೆ. ಸ್ವಲ್ಪ ಒಂದು 7 ದಿವಸ ತಡ್ಕೊಳ್ಳಿ, ಕಡೆಗೆ ಅಂತ ಕಾಂಬ ಇವತ್ತೇ ಮದುವೆ ಮಾಡಿಸ. ಒಂದ್ ಕೆಲಸ ಎಂತ ಅಯ್ಯೋ ಈ ಪ್ರಾಯದಂಗೂ ನಿಮ್ ಎಂತ ಇದೆ ಅಂತ ಸುಡ್ಗ ಮನಸ್ಸಿನಲ್ಲಿ ತಿನ್ನಿಸುವಾಗ ಏನೇನೋ ಆಗ್ತಾ ಇದೆ. ಎಲ್ಲಾದ್ರೂ ಮನುಷ್ಯನಿಗೆ ಎಣಿಸ್ಕೊಂಡು ನಾನೇ ನಡಿ ಕಡೆ ನನ್ನನ್ನೆಲ್ಲಾರು ಹಿಡ್ಕೊಂಡ್ಬೇಡಿ. ಒಂದು ಸ್ವಲ್ಪ ಉದ್ರಿ ಹೋಯ್ತು, ಸ್ವಲ್ಪ ಉದ್ರಿ ಹೋಯ್ತು. ಅದೇನೋ ಹೆಚ್ಚಲ್ಲ ಒಂದು ಹಾಕಣಿ ಅಲ್ಲ ಏನಂತೆ ಅಲ್ಲ ಏನಿಲ್ಲ, ಕಡೆಗೆಲ್ಲ ಹುಡ್ಕಂದ್ರಪ್ಪ ಅಂತ ಸುಮ್ಮನೆ ಪಾಪ ಎಷ್ಟು ಒತ್ತಾಡ್ತಾ ಇದ್ದಾರೋ ಏನೋ ಕರ್ಕೊಂಡು. ಅದಲ್ಲ, ಈ ಹುಡುಗಿ ನಾಳೆಗೆ ಮದುವೆ ಮಾಡಿಸ್ಕೊಟ್ಟಿಲ್ಲ, ಆದ್ರೂ ಒಂದು ಕಡ್ಡಾಯ. ಏನು ಮೊದಲೇ ಹೇಳಿಬಿಡ್ತೀನ, ಏನದು? ಈ ಹುಡುಗಿ ನಾನು ಹೇಳಲ್ಲ, ರಾಜಸ್ಥಾನದ ಹುಡುಗಿ, ರಾಜಸ್ಥಾನದವಳು. ಅವರದ್ದು ಮದುವೆಯಲ್ಲಿ ಒಂದು ಕ್ರಮ ಇತ್ತು. ಏನದು? ಮದುವೆ ಆಪಲ್ವರೆಗೂ ಮುಖ ತೋರಿಸು ಪಂಚಾಯತಿ ಇಲ್ಲ. ಯಾಕೆ? ಅವ್ರದ್ದು ಕ್ರಮ ಅದು. ಕ್ರಮೇಣ ಹುಡುಗಿಯೇ ಸಿಗ್ತಾಳ ಅಂದ್ಮೇಲೆ ಮುಖವನ್ನು ನೋಡಿ ಏನು ಪ್ರಯೋಜನ? ಮದುವೆ ಮನೆಯಿಂದ ಮನೆ ಆಪಲ್ವರೆಗೆ ಅಂದ್ರೆ ನಿಮ್ಮದ ಪ್ರಥಮ ರಾತ್ರಿ ಆಪಲ್ವರೆಗೆ ಹೆಣ್ಣಿನ ಮುಖವನ್ನು ನೀವು ಕಾಣಲ್ಲ ಅಂದ್ರೆ ಮತ್ತೆ ಹೇಳ್ತಂದ್ರೆ ಇಲ್ಲ. ಆವತ್ತು ಪ್ರಥಮ ರಾತ್ರಿ ಆಗುವಾಗ ಸಂಪೂರ್ಣ ದೀಪದ ವ್ಯವಸ್ಥೆ ಇತ್ಯಾದಿಗಳು ಏನು ಅದು ಎಲ್ಲ ನಿಮ್ಗೆ ಸಂಬಂಧಪಟ್ಟದ್ದು. ಇರಬೇಕು ಇರಬಾರ್ದು ಅದು ನಿಮ್ಗೆ ಸಂಬಂಧಪಟ್ಟದ್ದು. ಇತ್ಯಾದಿಗಳು ಏನಾದ್ರೂ ಕಡ್ಡಾಯ ಇದೆಯೋ? ಕಡೆಗೆ ನಾವು ಆ ಮಟ್ಟಿ ಕಡ್ಡಾಯ ಏನೂ ಇಲ್ಲ. ಏನು ಅವಳನ್ನ ಆ ದಿವಸ ಅಷ್ಟೊತ್ತಿಕೊಂಡು ನೀವು ಏನಾತ್ರಿಯೋ ನಿಮ್ಗೆ ಹ್ಯಾಂಗ ಮುನಿಸು ಕೊಡುತ್ತೋ ಹೇಳು ಗೊತ್ತಿಲ್ಲ. ಹಾಗಿಲ್ಲ, ಬೇಕಾದ ವ್ಯವಸ್ಥೆ ಇಟ್ಕೊಂಡು ಬ್ಯಾರದಿ ಬಿಟ್ಬಿಡಿ. ಸ್ವರ್ಗ ಸುಖ ಸ್ವರ್ಗ ಸುಖ ತಗೋ. ಆ ದಿವಸ ರಾತ್ರಿ ಮಾತ್ರ ಹುಡುಗಿ ಮುಖ ಕಾಮುದು. ನಿಮ್ಮ ಸ್ವರ್ಗ, ನಿಮ್ಮ ಸುಖ ಸಾಕ್ಷಾತ್ ಸ್ವರ್ಗದಂಗೆ. ಸ್ವರ್ಗದಲ್ಲಿರುವ ರಂಬೆ ಪಂಚಾಮೃತ ಊಟ, ಪಂಚಶರಣ ಬಾಧೆ. ನೀವು ಎಷ್ಟು ಕಂಡ್ರು ಒಟ್ಟಿಲ್ಲ. ಒಂದು ಮದುವೆ ಆಯ್ತು. ಯಾರಿಗೆ? ಯಾರಿಗೆ? ನಿಮ್ಗ? ಅಲ್ಲ, ನೀವ್ ಎಷ್ಟು ಕಂಡ್ರು ಒಟ್ಟಿಲ್ಲ, ಒಂದು ಮದುವೆ ಆಯ್ತು ಅಂದ್ರೆ ಮತ್ತೆ ನೀವೇ ಹಬ್ಬದ ಹೇಳಿ ನೀವು ಮಾಡಿಸು ಮದಿ ವಿಷಯ ಅಂತ ಗೊತ್ತಿತ್ತ? ಎಷ್ಟೊಂದು ಮದುವೆಯಾಗಿ ಮನೆಗೆ ಹೋಗಲ್ಲವರಿಗೆ ಹೊಸ್ಕೊಂಡು ತಗೋದಿಲ್ಲ. ಅಡ್ಡಿಲ್ಲ, ನಿಮ್ಮ ಮಪ್ಪು ಹೇಳಿದಿ.
ತರ ಇತ್ತು. ಹುಡುಗಿ ಬರ್ಲಿ ಹುಡುಗಿ 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 ನೀವಿಲ್ಲೇ ಮನೆಯಲ್ಲಿ ಕೂತ್ಕೊಳ್ಳಿ. ಹುಡುಗಿ ಬರ್ಲಿ ಹುಡುಗಿ 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 ಮಾಲೆಯಲ್ಲಿ ಹುಡುಗಿ ಬರ್ಲಿ ಹುಡುಗಿ 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 ಸುಲಭ್ಯ ಸಾವಧಾನ ಸಾವಧಾನ ಅಂತರ ಬಿಟ್ಟು ಜನ ಇಲ್ಲಲ್ಲ, ಹಾಗೆ ಇಷ್ಟು ಮಾಡಿಬಿಟ್ರೆ ರಗಡಿ ಇಲ್ಲಲ್ಲ, ಅಂತರ ಬಟ್ಟೆ ಇರ್ತದೆ. ಹುಡುಗಿ ಬರ್ಲಿ ಹುಡುಗಿ ಹುಡುಗಿ ದಾರಾವರಂತು ಜೈ ವಿದ್ಯವರಂತು ದೇವ ಲಕ್ಷ್ಮೀ ಪತಂಗಿ ವತ್ಸ್ವರಾಮಿ ಅಪಶಬ್ದನ ಮೊದಲೇ ಜಾರಿ ಹೋಯ್ತಲ್ಲ. ಮಾಂಗಲ್ಯ ಆಗ್ಬೇಕಲ್ಲ. ತೊಂದರೆ ಇಲ್ಲ ಬಿಡಿ. ಮಾಲೆ ಹಾಕಿದ್ರೆ ಹೀಗೆ ಅಂತ ಏನಿಲ್ಲ. ಏ ಭಟ್ರೆ, ಮಾಂಗಲ್ಯ ಯಾರ ಕುತ್ತಿಗೆಯಿಂದ ಆದ್ರೂ ತಗೊಂಬಂದಿ. ಇಲ್ಲ ಇಲ್ಲೇ ಉಂಟು. ಇಲ್ಲೇ ಉಂಟಾ? ಇಲ್ಲಿಯಾ? ಮಾಂಗಲ್ಯಂ ತಂತು ನಾನೇನ ಮಾಂಗಲ್ಯಕ್ಕೆ ತಂತಿ ನೀವು ಆದ್ರೆ ಮತ್ತೆ ಬೇಲಿ ಕಂಬ ತಂತು ನಾನೇನ ಮಂತ್ರ ತಂತು ನಾನೇ ಮತ್ತೆ ಮಾಂಗಲ್ಯಕ್ಕೆ ತಂತಿ ನಾನೇ. ಓ, ಗೌಡಶೆಟ್ರ. ಅಮ್ಮ. ಮೀರಿ ಹೊತ್ತ. ಜೀವನ ಹೆತ್ತು ಕಟ್ಟೆ ಬದನಾಮಿಸ ಬಗ್ಗೆ ಯಾವ ಜೀವ ಶರದಶ ತುಂಬ ಕಠಿ ಯಾರು ಯಾಗಿ ಕೊರ್ಲಿ ಕಟ್ಟಬೇಡ ಅಲ್ಲಿ ಅಲ್ಲಿ ಇವ್ರಿಗೆ ನಂಗೆ ಯಾಗಿ ಕೊರ್ಲಿ ಕಟ್ಟಬೇಡ. ಕೈ ಹಿಡ್ಕೊ. ನಾನು ಹೇಳ್ದಾಗ ಹೇಳ್ಬೇಕು, ನಾನು ಸುತ್ತಿರ್ಬೇಕು. ನನ್ನ ಕೈಯಲ್ಲ. ಧರ್ಮೇಚ ಅರ್ಥೇಚ ಸ್ವಲ್ಪ ಮುಂದ್ವಾ ಅದೇ ಹೇಳ್ಬೇಡ. ಧರ್ಮೇಚ ಅರ್ಥೇಚ ಕಾಮೇಚ ನಾಚಿಚರಾಮಿ ನಾಚಿಚರಾಮಿ ನಾಚಿಚರಿತವ್ಯಂ. ಮದುವೆ ಕಾರ್ಯಕ್ರಮ ಎಲ್ಲ ಮುಗಿದಂಗೆ. ಇದೆಲ್ಲ ಯಾಕೆ ರಾಗಲೇ ಇಂಥದ್ದೆಲ್ಲ ನಮ್ಗೆ ಬೇಸರ ಆಗಿದೆ. ಹುಡುಗರೆಲ್ಲ ನಾಳೆ ಇಟ್ಕೊಳ್ಳುವ. ಬೇಡ, ಅಯ್ಯೋ, ಒಂದು ಎರಡು ಅಲ್ಲ ಆದರಿಗೆ ಈ 3-4 ಆದರಿಗೆಲ್ಲ ಇದೆಲ್ಲ ಹೆಂಗೆ ಒಟ್ಟು ಸಿಕ್ಕರು ಸಹಿಯಲ್ಲ. ಅಷ್ಟೇ. ಈಗ ಕೈ ಸಿಕ್ತು, ಇನ್ನು ಮತ್ತೆ ಎಂತ ಮಾಡೋದು? ಅಷ್ಟೇ. ಸರ್ಕಲ್ ಆಂಬುದು ಬಿಟ್ಟು ಬೇರೆ ಏನಿಲ್ಲ. ಶಿಕ್ಷಣ ಹೆಂಗಂತೆ ಕೊಟ್ಟರು ಉಪದ್ರವ ಅದು ಅದೆಲ್ಲ ಇರಲಿ. ಇದು ಯೋಗ್ಯ ಮುಹೂರ್ತ, ನೀವು ದಿಬ್ಬಣ ಹಿಡ್ಕೊಂಡು ನೀವು ಹೇಳಿ. ಆಯ್ತು. ತೊಂದ್ರೆ ಇಲ್ಲ. ಹಾಗಾದ್ರೆ ನಿಮ್ಗೆಲ್ಲ ಬಂದ ಕಟ್ಟಿಗೆ ವ್ಯವಸ್ಥೆ ಅದೆಲ್ಲ ನಾವು ಮತ್ತೆ ಲೆಕ್ಕಾಚಾರ ಮಾಡ್ಕೊಂಡು ಓಯ್ ಬೇಜಾರ್ರೆ ಇವರಿಗೆಲ್ಲ ವ್ಯವಸ್ಥೆ ಮಾಡಿ. ಅದೆಲ್ಲ ಲೆಕ್ಕಾಚಾರ ಮತ್ತೆ ಮಾಡುವ. ಹೌದಾ? ಈಗ ನೀವು ಸರಿ. ಪುರುಸತ್ತಿಲ್ಲಲ್ಲ ನಮ್ಮ ಸತ್ಯಾಗ್ರಹ ಓಂ ತನನ ಧೀಂ ತದಿರನು ಧಿರನನನ ತನನ ಧೂತ ಧಿರನು ಧಿರನನನ ತನನ ಧೂತ ಒಂದು ನಮ್ಮ ಸತ್ಯಾಗ್ರಹವನ್ನು ಸೇರಿದ್ದೇನೆ. ಆಹಾ, ಹೇಗಿರ್ಬೋದು, ಮುಸುಕು ತೆಗಿಬಾರ್ದು ಅಂತ ಹೇಳಿದ್ದಾರೆ. ಈಗೆಲ್ಲ ಚಿಮ್ಮಿ ದೀಪದ ವ್ಯವಸ್ಥೆ ಮಾಡಿದ್ದೇನೆ. ಸುಂದರವಾದಂತಹ ಇವಳ ಪದರಾಗವಿಂದವನ್ನು ನೋಡಿ ಆಹಾ ಆಹಾ ಮುಸುಗನೀತೆ ನಾಯಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ 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 ನೀರು ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಿಮ್ಮ ಅಮ್ಮ ಈಗ ಅಜ್ಜಿ ಆಗಿರ್ಬೋದು. ಇವಳನ್ನ ಹೇಳಿ ಗೆಜ್ಜೆ ಕಾಲ್ಗಳ ಧ್ವನಿಯ ಕೇಳುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯನ್ನು ಗೈಯುದ ಗೆಜ್ಜೆ ಕಾಲ್ಗಳ ಧ್ವನಿಯನ್ನು ಗೈಯುದ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ದಿಕ್ಕುದ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟರೆ ಕೌಚಿ ಬಿದ್ದು ಮುಸುಡು ಹೊಡೆದೋಗ್ತದೆ. ಹಾಕಬೇಕು. ಹೆಜ್ಜೆಯ ಬದಿಯಲ್ಲಿ ಹೆಜ್ಜೆಯ ನೀಕುತ್ತ ಗದ್ದೆಯ ಅಂಚಲಿ ಮೆತ್ತಗೆ ನಡೆಯುತ್ತ ನಡೀರಿ. ಹೆಜ್ಜೆ ಕಾಲ್ಗಳ ಧ್ವನಿಯ ತೋರುದ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುದ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ದಿಕ್ಕುದ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ಇಕ್ಕುದ ಸಜ್ಜನ ಸಾದು ಪೂಜೆಯಲ್ಲಿ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನಮ್ಮಮ್ಮ ನೀರು ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಬಾರಮ್ಮ. ನಿಜವಾಗಿ
ಭಾಗ್ಯದ ಲಕ್ಷ್ಮಿ, ಅಪಾರವಾದಂತಹ ಸಂಪತ್ತು ನಮಗೆ ದೊರೆಯುತ್ತದೆ. ನಿಜವಾಗಿಯೂ ನನ್ನ ಪಾಲಿಗೆ ಭಾಗ್ಯದ ಲಕ್ಷ್ಮಿ. ಆದ್ದರಿಂದ ದಾಸೋತ್ತಮರು ಹಾಡಿದ್ದಾರೆ, ಒಮ್ಮೆ ರಾಶಿ ಬರುವುದು ಬೇಡ, ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಕೂತಂದ್ರೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ಹಣ ಬಂದು ನಮ್ಮ ರಾಶಿಯನ್ನು ಸೇರಲಿ ಎಂಬ ಅರ್ಥ. ಬಹಳ ಚಂದ ಇರ್ಬೋದು. ನಿಜವಾಗಿಯೂ ಸಾಮಾನ್ಯದ ಹೆಣ್ಣು ಇವಳಲ್ಲ. ಆ ಭೂಲೋಕದವರ ನೆಂಟಸ್ತಿಗೆಯನ್ನು ಬಳಿಸಿ ದೇವಲೋಕದಿಂದ ಇಳಿದು ಬಂದಿರುವ ಸಾಕ್ಷಾತ್ ಅಪ್ಸರಾವನಿತೆ. ನಿಜವಾಗಿಯೂ ಕಲ್ಲ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿಯೊಬ್ಬ ತನ್ನ ಕಲೆಯ ಪ್ರಭಾವದಿಂದ ಜೀವಕಲೆಯನ್ನು ಕೊಟ್ಟು ನನ್ನ ಕಣ್ಣ ಮುಂದೆ ನಿಲ್ಲಿಸಿದಂತಹ ಶಿಲ್ಪಶಿಲಾ ಬಾಲಕಿಯೇ ಹೌದು. ಅಲ್ಲ, ಕವಿ ಕಾಳಿದಾಸನ ಕುಂಚದ ಮೂಸೆಯಿಂದ ಹೊರಬಂದಂತ ನಿಜವಾಗಿಯೂ ಈಕೆ ಏನೆಂದು ಹೇಳಲಿ ನಾನು. ಕವಿ ಕಾಳಿದಾಸನ ಸ್ಫೂರ್ತಿಯ ಮೂರ್ತಿಯೇ ಈಕೆ ಇರಬಹುದು ಅಂತ ನನ್ನ ಕಲ್ಪನೆ. ಅಬ್ಬ, ಇವಳ ಲಲಿತೊಳಗಳ ಆ ಪಾಶದಿಂದ ನನ್ನೊಮ್ಮೆ ಅಪ್ಪಿ ಹಿಡಿದ್ರೆ ಈ ಪ್ರಪಂಚವನ್ನೇ ಮೈ ಮರೆಯುತ್ತೇನೆ. ನಾನು ಪ್ರಪಂಚವನ್ನೇ ಮರೆತು ಸ್ವರ್ಗ ಸುಖದಲ್ಲಿ ನಾನು ತೇಲಾಡ್ತೇನೆ. ಶುರುವಾದ್ರೆ ಹಾಗೆ ನಾನು ನೀವು ತಗೊಂಡು ಇಲ್ಲಿ ಹೇಳಬೇಡಿ, ಮತ್ತೆ ಅದನ್ನು ಒಮ್ಮೆ ತಿನ್ನುವುದು ನಮಗೆ ಸಿಕ್ಕಿದ್ರೆ ಕಷ್ಟ. ಓ ಸುರಸುಂದರಾಣಿ, ಮುಸುಗನಿತೆಗೆ ನಾಯಿ, ಮುಸುಗನಿತೆಗೆ ನಾಯಿ ನಾಯಿ. ಆ ವಾಸನೆ ಬಿಡ್ಲಿಕ್ಕೆ ಆಗ್ತದೆ? ನಿಮ್ ಲೆಕ್ಕದಲ್ಲಿ ನಾನೇನು ಬುದ್ಧಿಯನ್ನು ಕರ್ಕೊಂಡ್ಬಂದದ್ದ? ಮುಸ್ಕತೆಗೆ ನಾಯಿ ಅಂತ ಹೇಳಿ ನಾರಿ ಮಣಿ ಮುಸುಗನಿತೆಗೆ ನಾಯಿ. ಇವತ್ತು ಸಂತೋಷದ ಸಮಾರಂಭ, ದುಃಖದ್ದಲ್ಲ. ಮುಸುಗನಿತೆಗೆ ನಾಯಿ 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 ಮಯಗಿನಿ ನವಯುವನೆ ಸಂಬೋನೆ ಮಯಗಿನಿ ನವಯುವನೆ. ಓ ಕುಸುಮ ಕೋಮಲೆ, ಸೃಷ್ಟಿಕರ್ತನ ಚಾತುರ್ಯವನ್ನು ಕುರಿತು ವಿಸ್ಮಯಗೊಳ್ಳುವಂತೆ ನಿನ್ನನ್ನು ಪೆತ್ತಂತ ನಿನ್ನ ಮಾತಾಪಿತರೇ ಧನ್ಯರೆಂದು ಭಾವಿಸ್ತೇನೆ. ನಿನ್ನ ಕೈ ಹಿಡಿದಂತ ನಾನೇ ಪುಣ್ಯಾತ್ಮನೆಂದು ಭಾವಿಸ್ತೇನೆ. ಕುಸುಮ ಕೋಮಲೆ, ನಿನ್ನ ಪವಿತ್ರವಾದಂತಹ ವದನಾರವಿಂದವನ್ನು ಒಮ್ಮೆ ತೆಗೆದು ನೋಡು. ನನ್ನನ್ನೊಮ್ಮೆ ನಿನ್ನ ನಳಿತೊಳಗಳಿಂದ ಅಪ್ಪಿಸಿ ಕಾಲ ಕೇಳಿಕೆ ಸೌದ ಕೇಳಿಯಲ್ಲಿ ನಾವಿಬ್ಬರು ತಲ್ಲೀರನಾಗುವ. ಕಾಲ ಇಷ್ಟ ಇವಳಿಗೆ. ಒಳ್ಳೆ ಉಪ್ಪು ನೀರು ಬಿದ್ದ ಯಾರೇ ಒಳಗಾಗಿ ಮಾಡ್ತಾಳೆ. ರಸಿಕನೆ ಬಾರ ಬಾರ ರಸಿಕನೆ ಬಾರ, ನನ್ನ ಮನದೋಳ ನೀ ತಿಳಿದು ಬಾರಯ್ಯ, ನನ್ನ ಮನದೋಳ ನೀ ತಿಳಿದು ಬಾರಯ್ಯ, ನಿನ್ನ ಎದೆಯಾಳದಿಂದಿಳಿದು ಬಾರಯ್ಯ, ಮನದೋಳ ನೀ ತಿಳಿದು ಬಾರಯ್ಯ, ನಿನ್ನ ಎದೆಯಾಳದಿಂದಿಳು ಬಾರಯ್ಯ, ನಿನ್ನ ನೋ ಬಿಡೆನು ಎನ್ನ ನೀ ಬಿಡದೆ ತಾವಿಲ್ಲು ಬಾಳ ಬೆಳಕು ಬಾರ ರಸಿಕನೆ ಬಾರ ಬಾರ ರಸಿಕನೆ ಬಾರ ಬಾರ ರಸಿಕನೆ ಬಾರ. ಅಯ್ಯೋ, ಕೆಲಸ ಕೆಟ್ಟಾಯ್ತು, ಹರ ಹರ ಶಿವ ಶಿವ ಮಹದೇವ. ಸುಂದರಿಯಾದಂತ ಹೆಣ್ಣು ಅಂತೇಳಿ ನಾನು ತಿಳ್ಕೊಂಡೆ. ನಿಜವಾಗಿಯೂ ನಾನು ಹೇಳಿದ ಹಾಗೆ ಕಲ್ಲ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿಯೊಬ್ಬ ತನ್ನ ಕಲೆಯ ಪ್ರಭಾವದಿಂದ ಈ ಬಂಡೆಕಲ್ಲಿಗೆ ಜೀವಕಲೆಯನ್ನು ಕೊಟ್ಟು ನನ್ನ ಮುಂದೆ ಕಳಿಸಿದನು. ಅಯ್ಯೋ, ಮಾರಿ ದೇವತೆಯೋ, ಮೃತ್ಯು ದೇವತೆಯೋ, ಅಥವಾ
ಯಾವ ಚಾಪೆ? ನಿನ್ನನ್ನು ಚಾಪೆಗೂ ಕರ್ಕೊಂಡು ಹೋಗ್ಲಿಕ್ಕೆ ಹೋಗುದಿಲ್ಲ. ನೀನು ತೋಡಿನ ಮದುವೆಗೆ ಹೋಗು. ಸೀತುವ ಇವಳಿಗೆ ಶೀತ ಆಗಿದೆ, ಆದ್ರೂ ಬೆಚ್ಚ ಬೆಚ್ಚ ಪಾಯಸ. ಶೀತ ಆಗಿದೆ, ಬೆಚ್ಚ ಬೆಚ್ಚ ಪಾಯಸ. ಅಯ್ಯೋ ಊಟ ಊಟ ಪಂಚಾಮೃತದೂಟ ಪಂಚಾಮೃತದೂಟ ಎನಗಿಯ ಪಂಚಶರನ ಕಾಟ ಎನಗಿ ಪಂಚಶರನ ಕಾಟ ಪಂಚಾಮೃತದೂಟ ಎನಗಿ ಪಂಚಶರನ ಕಾಟ. ಶಂಭೋ ಶಂಕರ. ಚೆಪಿ 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 ಇವಳಿಗೆ ತಾಯಿ ಗುಣಪಾಂಡೇಶ್ವರಿ ಅಮ್ಮ ಚಂಡಿ ಚಂಡಿ ಚಾಮುಂಡಿ ಕಾಳಿ ಭದ್ರಕಾಳಿ ಓಂಕಾರಿ ಚಾಪೆ ನಮ್ಗೆ ಜೀವ ತೌಡಿ ಚಾಪೆಗೆ ಚಾಪೆಗೆ. ಅಮ್ಮ ನೀನು ನಿಜವಾಗಿಯೂ ಅಂಬಲ್ಪಾಡಿಯ ಜಗದಂಬೆ ಹೌದು, ನಿಜವಾಗಿಯೂ ನೀನು ಕಾಪು ಮಾರಿಕಾಂಬೆಯೇ ಹೌದು, ನೀನು ಬ್ರಹ್ಮರಾಂಬೆ ಹೌದು, ದುರ್ಗಾ ಪರಮೇಶ್ವರಿ ಹೌದು. ನಿನ್ನ ವಿಕಾರವಾದಂತಹ ರೂಪವನ್ನು ಕಂಡು ನಾನೇ ಮೈಮರಿತಾ ಇದ್ದೇನೆ. ನೀನು ಕೋಟೇಶ್ವರದ ಕೋಟಿಲಿಂಗದಲ್ಲಿ ಹೋಗಿ ನಾನು ಸ್ನಾನ ಮಾಡಿದ್ರೂ ನನ್ನ ಬಿಟ್ಟು ಹೋಗ್ಲಿಕ್ಕಿಲ್ಲ. ಯಾವ ಚಟಿಪಟಿ ಚಾಪೆ ಚಾಪೆ ಕೊಡ್ತೇನೆ, ಚಾಪೆ ಕೊಡ್ತೇನೆ, ತಲೆಗಿಂಬು ಕೊಡ್ತೇನೆ. ಅಲ್ಲಿ ಹೋಗಿ ನೀನು ಬಿಡುವುದಿಲ್ಲ. ಇದು ಯಾವುದೋ ಬ್ರಾಹ್ಮಣರ ಪ್ರೇರಣೆ ಇಟ್ಕೊಂಡಿದೆ. ಮದುವೆ ಆಗಿರ್ತದೆ. ಅಮ್ಮ ತಾಯಿ ಚಾಪೆ ನೀನು ಚಾಪೆ ಕೊಡ್ತೇನೆ, ಚಾಪೆ ಕೊಡ್ತೇನೆ. ಗೊತ್ತಾಯ್ತು. ಈಗ ನಾನು ಈ ಪ್ರಪಂಚದಲ್ಲಿ ಎಲ್ಲವನ್ನು ಅರ್ಥ ಮಾಡಿಕೊಂಡೆ. ಸಿಕ್ಕಿದ ಚಾಚೆ ಪಂಚ ಪಾಟಿ ಪಪ್ಪದು ಗೊತ್ತಾಗ್ತದೆ ನಿಮಗೆ. ಬಾಲಿಗೆ ಬಂದದ್ದಿ ಪಂಚಾಮೃತ ನಾ ಕೊಟ್ಟ ಚೆನ್ನಾಗಿ ಕೊಟ್ಟ ಮಾಮೂಲಿಗೆ ಸಿಕ್ಕಿತೆ ಕರಿಯಮೃತ. ನಾ ಕೊಟ್ಟ ಚೆನ್ನಾಗಿ ಮಾಮೂಲಿಗೆ ಸಿಕ್ಕಿದೆ ಕರಿಯಮೃತ. ಬಾಲಿಗೆ ಬಂದದ್ದಿ ಪಂಚಾಮೃತ ಕೊಟ್ಟ ಮಾಮೂಲಿಗೆ ಸಿಕ್ಕಿದೆ, ಕೊಟ್ಟ ಮಾಮೂಲಿಗೆ ಸಿಕ್ಕಿದೆ ಕರಿಯಮೃತ. ಬಾಲಿಗೆ ಬಂದದ್ದಿ ಪಂಚಾಮೃತ, ಪಂಚಾಮೃತ ಪ್ರೀತಿಯಾಗಿ ಸಿಕ್ಕಿದೆ ಕರಿಯಮೃತ. ಸಿಕ್ಕಿದೆ ಪಂಚಾಮೃತ ಕರಿಯಮೃತ. ನಾನು ಏನೇನೋ ಆಸೆ ಮಾಡಿಕೊಂಡೆ, ಕೊನೆಗೆ ಈ ದುಸ್ಥಿತಿಯು ನನ್ನ ಪಾಲಿಗೆ ಬಂದೊದಗ್ತದೆ ಅಂತೇಳಿ ನನಗೆ ಗೊತ್ತಾಗಲಿಲ್ಲ. ನನ್ನ ಪ್ರಥಮ ರಾತ್ರಿಯ ಮನೆಯು ಮಸಣವಾಗಿ ಪರಿವರ್ತಿಸಿತೆ. ದೇವ, ಈ ಪ್ರಪಂಚದಲ್ಲಿ ಯಾವ ಗಂಡು ಮಕ್ಕಳಿಗೂ ಬರಬಾರದು. ಆದರೆ ಒಂದು ನೀತಿ ಬೋಧನೆ ನನಗೆ ಇದರಲ್ಲಿ ಅರ್ಥವಾಯಿತು. ಸಿಕ್ಕಿದ ಹೆಣ್ಣು ಮಕ್ಕಳ ಹಿಂದೆ ಹೋದ ಗಂಡಸು
ಹಾಗೆ ಒಡೆದ ಮಡಿಕೆಯಲ್ಲಿ ತುಂಬಿಸಿಟ್ಟ ನೀರು. ಇದು ಏನಾಗ್ತದೆ ಎನ್ನುವುದಕ್ಕೆ ಬೇರೆ ಉದಾಹರಣೆ ಕೊಡಬೇಕಾದ ಅಗತ್ಯ ಇಲ್ಲ. ನನ್ನ ಜೀವನವೇ ಜ್ವಲಂತ ಸಾಕ್ಷಿ. ಇಷ್ಟು ತನಕ ಕಾಮವೇ ಜೀವನದ ಸರ್ವಾರ್ಥ ಸಿದ್ಧಿಯನ್ನು ನಾನು ವ್ಯವಹಾರ ಮಾಡ್ತಿದ್ದೆ. ಪ್ರೇಮ ಕಾಮ ಒಟ್ಟಿಗೆ ಸೇರಿದರೆ ಕೊನೆಗೆ ಬರುವುದೇ 3 ನಾಮ ಎನ್ನುವುದು ನನ್ನ ಗಮನಕ್ಕೆ ಬಂದೋಯಿತು. ಈ ಕರಿ ದುರ್ದುಂಡಿಯನ್ನು ಕಟ್ಟಿಕೊಳ್ಳುವಂತಹ ದುರ್ದೇಶ ನನ್ನ ಪಾಲಿಗೆ ಬಂದೊದಗಿತ್ತು. ಹಾಗೆ ಏನು ಮಾಡಲಿ, ಭಗವಂತನ ಅವತಾರವಾದ ಭಾಗವತೋತ್ತಮರು ಹೇಳಿದ ಹಾಗೆ ಪಾಲಿ ಬಂದದ್ದೇ ಪಂಚಾಮೃತ, ಪಾಲಿ ಬಂದದ್ದೇ ಪಂಚಾಮೃತ. ಚೀಪೆ ಎಂತ ಚೀಪೆ? ಚೀಪು ಚೀಪೆ ಚೀಪೆ ಒಳ್ಳೆ ಗುಣ ಅಂತ. ಒಳ್ಳೆ ಗುಣ. ಪಾಪ. ದೋಷ ನಿಮಗೂ ಸಹವಾಸ ಉಂಟಾ? ಒಳ್ಳೆ ಗುಣ ಅಂತ ಈಗ ನನಗೆ ಅಂತ ಆದರೂ ಗುಣ ಒಳ್ಳೆದುಂಟಂತೇಳಿ ನಿಮಗೆ ಆಗುತ್ತುಂಟು. ನಂಬಲಿಕ್ಕೆ ಆಗುದು, ನೀವು ಜೊತೆ ಮೇಳದವರಿದ್ದ ಹಾಗೆ. ಆದ್ರೆ ಏನು ಮಾಡು ಹೇಳಿ, ಇದಕ್ಕೆಲ್ಲ ಕಾರಣ ಆ ಬರೆಯುವವನೇ ಹಾಗೆ ಬರೆದಿದ್ದ. ಬರೆಯುವವನೇ ನನಗೆ 4ನೇ ಅಂತ ಇಂಥವಳೇ ಸಿಗ್ಬೇಕಂತೇಳಿ ಬರೆದಿದ್ರೆ ತಪ್ಪಿಸ್ಲಿಕ್ಕೆ ನಾನು ಯಾರು? ಎಲ್ಲವೂ 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 ಅವನ ಸಂಕಲ್ಪ, ಎಲ್ಲವೂ ಅವನ ಸಂಕಲ್ಪ. ವೆಂಕಟರಮಣ ಬಾರ ಏನ್ ಮಾಡುದು, ಪಾಲಿಗೆ ಬಂದದೇ ಪಂಚಾಮೃತ. ಒಳ್ಳೆಯ ಹುಡುಗಿಯನ್ನು ನೋಡಿದ್ದೇನೆ, ಆದ್ರೆ ಇದು ಹೇಗೆ ಅಂತೇಳಿ ನೋಡ್ಬೇಡ್ವೆ. ಆದ್ದರಿಂದ ಚಾಪೆ ಇದನ್ನ ತಗೊಂಡು ಚಾಪೆಗೆ ಹಾಕು. ಓಂ ತನನ ದೀಪ ಧಿರನ ಧಿರನ ಮತನ ತೋಂತರಿರನ ಧಿರನ